ಓಂ ಶಾಂತಿ. ಓಂ ಶಾಂತಿ. ಆತ್ಮಿಕ ಮಕ್ಕಳೇ, ಆ, ಒಂದು ಸಣ್ಣ ಕಥೆ ನೆನಪಾಗ್ತಿದೆ. ಒಮ್ಮೆ ದಟ್ಟವಾದ ಕತ್ತಲೆಯಲ್ಲಿ ಒಬ್ಬ ದೃಷ್ಟಿಹೀನ ವ್ಯಕ್ತಿ, ಅಂದ್ರೆ ಕಣ್ಣು ಕಾಣಿಸದ ವ್ಯಕ್ತಿ, ಕೈಯಲ್ಲಿ ಉರಿತಿರುವ ದೀಪವನ್ನು ಹಿಡಿದುಕೊಂಡು ನಡೀತಾ ಇದ್ದ. ದಾರಿಯಲ್ಲಿ ಹೋಗ್ತಿದ್ದವನೊಬ್ಬ ನಗುತ್ತಾ, ಅಯ್ಯ, ನಿನಗೆ ಕಣ್ಣೇ ಕಾಣೋದಿಲ್ಲ, ಆದರೂ ಈ ದೀಪವನ್ನೇಕೆ ಹಿಡಿದುಕೊಂಡು ಸಾಗುತ್ತಿದೀಯಾ ಅಂತ ಕೇಳಿದ. ಅದಕ್ಕೆ ಆ ದೃಷ್ಟಿಹೀನ ವ್ಯಕ್ತಿ ಬಹಳ ಪ್ರಶಾಂತವಾಗಿ ಉತ್ತರಿಸಿದ, ಈ ದೀಪ ನನಗಲ್ಲ, ಕಣ್ಣಿದ್ದರೂ ಕತ್ತಲೆಯಲ್ಲಿ ನನ್ನ ಮೇಲೆ ಅಪ್ಪಳಿಸಿ ಬೀಳುವರಿಗಾಗಿ ಅಂತ. ವಾವ್, ಬಹಳ ಆಳವಾದ ಮಾತಿದು. ಹೌದು. ಈ ಕಥೆ ಕೇಳಿದಾಗ ನನಗನ್ಸಿದ್ದು, ನಾವೆಲ್ಲರೂ ಎಷ್ಟೊಂದು ಭೌತಿಕ ಸೌಲಭ್ಯಗಳಿದ್ದರೂ ಒಳಗಿನಿಂದೇಕೆ ಇಷ್ಟು ಅಶಾಂತಿಯಾಗಿದ್ದೇವೆ ಅಂತ. ನಿಜ. ನಮ್ಗೂ ಕಣ್ಣುಗಳಿವೆ ಅಲ್ವೇ? ಆದರೂ ನಾವು ಪ್ರತಿದಿನ ಒತ್ತಡ, ದುಃಖ ಮತ್ತು ಗೊಂದಲಗಳೆಂಬ ಕತ್ತಲೆಯಲ್ಲಿ ಪರಸ್ಪರ ಅಪ್ಪಳಿಸುತ್ತಲೇ ಇರ್ತೇವೆ. ಖಂಡಿತ. ನಾವು ಕಣ್ಣಿದ್ದು ಕುರುಡ್ರಂತೆ ವರ್ತಿಸ್ತೀವಿ ಎಷ್ಟೋ ಬಾರಿ. ಇಂದಿನ ನಮ್ಮ ಆಳವಾದ ಆಧ್ಯಾತ್ಮಿಕ ಚಿಂತನೆಯು ನಾವು ನಮ್ಮ ಆಂತರಿಕ ಶಾಂತಿಯನ್ನು ಹೇಗೆ ಕಳೆದುಕೊಂಡೆವು ಮತ್ತು ಅದನ್ನು ಮರಳಿ ಪಡೆಯುವ ನಿಖರವಾದ ನಕ್ಷೆ ಎಲ್ಲಿದೆ ಎಂಬುದನ್ನು ಬಿಡಿಸಿಡುತ್ತದೆ. ಇಂದಿನ ಮುರುಳಿ ಚಿಂತನೆಗೆ ನಿಮಗೆ ಸ್ವಾಗತ. ಎಲ್ಲರಿಗೂ ಆತ್ಮಿಕ ಸ್ವಾಗತ. ಇಂದಿನ ಮುರುಳಿಯ ದಿನಾಂಕ 05/05/2026. ಬನ್ನಿ, ಮೊದಲು ಇಂದಿನ ಮುರುಳಿಯ ಮುಖ್ಯಾಂಶವನ್ನು ಗಮನಿಸೋಣ. ಮಧುರ ಮಕ್ಕಳೇ, ಸುಖ ಶಾಂತಿಯ ವರದಾನವು ಒಬ್ಬ ತಂದೆಯಿಂದಲೇ ಸಿಗ್ತದೆ, ಯಾವುದೇ ದೇಹಧಾರಿಯಿಂದಲ್ಲ. ತಂದೆಯು ನಿಮಗೆ ಮುಕ್ತಿ, ಜೀವನ್ಮುಕ್ತಿಯ ಮಾರ್ಗ ತೋರಿಸಲು ಬಂದಿದ್ದಾರೆ. ಹೌದು. ಇದು ಮೇಲ್ನೋಟಕ್ಕೆ ಸರಳವಾಗಿ ಕಂಡರೂ ಇದು ನಮ್ಮ ಇಡೀ ಜೀವನ ಕ್ರಮವನ್ನೇ ಪ್ರಶ್ನಿಸ್ತಿದೆ ಅಂತ ನನ್ಗನ್ನಿಸ್ತಿದೆ. ನಾವು ಎಲ್ಲರೂ ನಮ್ಮ ಕುಟುಂಬದಿಂದ, ನಮ್ಮ ಸ್ನೇಹಿತರಿಂದ ಅಥವಾ ನಮ್ಮ ಸಾಧನೆಗಳಿಂದಲೇ ಸುಖ ಶಾಂತಿ ಸಿಗ್ತದೆ ಅಂತ ನಂಬಿದ್ದೇವೆ. ಆದರೆ ಇಲ್ಲಿ ಯಾವುದೇ ದೇಹಧಾರಿಯಿಂದ ಸಿಗುವುದಿಲ್ಲ ಎನ್ನಲಾಗಿದೆಯಲ್ಲ, ಇದರ ಹಿಂದಿನ ವಿಜ್ಞಾನವೇನು? ನೋಡಿ, ನೀವು ಕೇಳಿದ್ದು ಬಹಳ ಮುಖ್ಯವಾದ ಪ್ರಶ್ನೆ. ಬಾಬಾ ಹೇಳ್ತಾರೆ, ಭೌತಿಕ ವಸ್ತುಗಳು ಅಥವಾ ದೇಹಧಾರಿ ವ್ಯಕ್ತಿಗಳಿಂದ ನಮಗೆ ಸಿಗುವುದು ಕೇವಲ ತಾತ್ಕಾಲಿಕ ಸಮಾಧಾನವಷ್ಟೇ. ಅದು ಶಾಶ್ವತ ಶಾಂತಿಯಲ್ಲ. ಏಕೆಂದರೆ ಪ್ರತಿಯೊಬ್ಬ ಮನುಷ್ಯನೂ ತನ್ನದೇ ಆದ ಕರ್ಮಬಂಧನಗಳಲ್ಲಿ, ಭಾವನೆಗಳ ಏರಿಳಿತಗಳಲ್ಲಿ ಸಿಲುಕಿರುತ್ತಾನೆ. ಬರಿದಾಗಿರುವ ಒಂದು ಪಾತ್ರೆ ಇನ್ನೊಂದು ಪಾತ್ರೆಯನ್ನು ತುಂಬಲು ಸಾಧ್ಯವಿಲ್ಲ ಅಲ್ವಾ? ನಿಜ, ಅದು ಸಾಧ್ಯವಿಲ್ಲ. ಹಾಗಾಗಿ ಸಂಪೂರ್ಣವಾಗಿ ಜನನ ಮರಣಗಳ ಚಕ್ರದಿಂದ ಮುಕ್ತನಾಗಿರುವ, ಸದಾ ಸತೋಪ್ರಧಾನವಾಗಿರುವ ಆ ನಿರಾಕಾರ ಪರಮಪಿತ ಪರಮಾತ್ಮನಿಂದ ಮಾತ್ರ ನಮಗೆ ಸದಾಕಾಲದ ಸುಖಶಾಂತಿಯ ವರದಾನ ಸಿಗಲು ಸಾಧ್ಯ. ಆತನೇ ಮುಕ್ತಿ ಮತ್ತು ಜೀವನ್ಮುಕ್ತಿಯ ಏಕೈಕ ಮಾರ್ಗದರ್ಶಕ. ಅಂದ್ರೆ ಸೋರ್ಸ್ ಅಥವಾ ಮೂಲ ಎಲ್ಲಿದೆ ಅನ್ನೋದು ಮುಖ್ಯ. ಈಗ ಇಂದಿನ ಪ್ರಶ್ನೆ ಮತ್ತು ಉತ್ತರವನ್ನ ನೋಡೋಣ. ಸರಿ. ಪ್ರಶ್ನೆ: ತಂದೆಯ ಜೊತೆಯಲ್ಲಿ ಹೋಗುವ ಮತ್ತು ಸತ್ಯಯುಗದ ಆದಿಯಲ್ಲಿ ಬರುವ ಪುರುಷಾರ್ಥವೇನಾಗಿದೆ? ಉತ್ತರ: ತಂದೆಯ ಜೊತೆ ಹೋಗಬೇಕೆಂದರೆ ಪೂರ್ಣ ಪವಿತ್ರರಾಗಬೇಕಾಗಿದೆ. ಸತ್ಯಯುಗದ ಆದಿಯಲ್ಲಿ ಬರಲು ಅನ್ಯ ಎಲ್ಲಾ ಸಂಘಗಳನ್ನು ಬಿಟ್ಟು ಒಬ್ಬ ತಂದೆಯ ನೆನಪಿನಲ್ಲಿ ಇರಬೇಕಾಗಿದೆ. ಕರೆಕ್ಟ್. ಅವಶ್ಯವಾಗಿ ಆತ್ಮಾಭಿಮಾನಿಗಳಾಗಬೇಕಾಗಿದೆ. ಒಬ್ಬ ತಂದೆಯ ಮತದಂತೆ ನಡೆದಾಗ ಶ್ರೇಷ್ಠ ಪದವಿಯ ಅಧಿಕಾರ ಸಿಗುವುದು. ಹೌದು. ಈ ಉತ್ತರದಲ್ಲಿ ನನಗೆ ಸ್ವಲ್ಪ ಗೊಂದಲವಿದೆ. ಅನ್ಯ ಎಲ್ಲಾ ಸಂಘಗಳನ್ನು ಬಿಟ್ಟು ಎಂದರೆ ನಾವು ನಮ್ಮ ಉದ್ಯೋಗ, ಸಂಸಾರ ಎಲ್ಲವನ್ನೂ ಬಿಟ್ಟು ಕಾಡಿಗೆ ಹೋಗಬೇಕೇ? ಇದು ಪ್ರಾಯೋಗಿಕ ಜೀವನದಲ್ಲಿ ಹೇಗೆ ಸಾಧ್ಯ? ಇಲ್ಲ, ಖಂಡಿತ ಹಾಗಲ್ಲ. ಬಾಬಾ ಹೇಳ್ತಾರೆ, ಇಲ್ಲಿ ಸಂಘ ಬಿಡುವುದು ಅಂದ್ರೆ ಭೌತಿಕವಾಗಿ ಓಡಿ ಹೋಗುವುದಲ್ಲ, ಬದಲಿಗೆ ಮಾನಸಿಕವಾಗಿ ನಿರ್ಲಿಪ್ತರಾಗುವುದು, ಅಂದ್ರೆ ಅಟ್ಯಾಚ್ಮೆಂಟ್ ಬಿಡುವುದು ಎಂದರ್ಥ. ಓಹೋ, ಅಂದ್ರೆ ಮನಸ್ಸಿನಿಂದ ಬಿಡುವುದು. ಹೌದು. ಉದಾಹರಣೆಗೆ, ನೀವು ಕಚೇರಿಯಲ್ಲಿ ಕೆಲಸ ಮಾಡುತ್ತಿದ್ದೀರಿ, ಸುತ್ತಲೂ ಅನೇಕ ಜನರಿದ್ದಾರೆ, ಸಿಕ್ಕಾಪಟ್ಟೆ ಒತ್ತಡದ ವಾತಾವರಣವಿದೆ. ಆತ್ಮಾಭಿಮಾನಿ ಸ್ಥಿತಿ ಎಂದ್ರೆ ಆ ಕ್ಷಣದಲ್ಲಿ ನಾನು ಈ ಹುದ್ದೆಯಲ್ಲ, ನಾನು ಈ ದೇಹವಲ್ಲ, ನಾನೊಂದು ಶಾಂತ ಸ್ವರೂಪದ ಆತ್ಮ ಎಂದು ಅರಿತುಕೊಳ್ಳುವುದು. ಅಚ್ಚಾ. ಕಮಲದ ಹೂವು ಕೆಸರಿನಲ್ಲಿದ್ರೂ ಅದಕ್ಕೆ ಅಂಟಿಕೊಳ್ಳುವುದಿಲ್ಲವೋ ಹಾಗೆ ನಾವು ಸಂಸಾರದಲ್ಲಿದ್ರೂ ನಮ್ಮ ಬುದ್ಧಿಯ ಯೋಗ ಮಾತ್ರ ಒಬ್ಬ ತಂದೆಯ ಜೊತೆಗೆ ಇರಬೇಕು. ಅರ್ಥವಾಯಿತು. ಇದು ಹೊರಗಿನ ಸನ್ಯಾಸವಲ್ಲ, ಒಳಗಿನ ಸನ್ಯಾಸ. ನಿಖರವಾಗಿ. ಈಗ ಇಂದಿನ ಮುರುಳಿಯ ಗೀತೆಯನ್ನು ಆಲಿಸೋಣ. ನಯನಹೀನನಿಗೆ ದಾರಿ ತೋರಿಸು ಪ್ರಭು ಎಂಬ ಗೀತೆ. ಇದನ್ನು ಕೇಳಿದಾಗ ನನಗೆ ಅರಿವಾಗುವುದು, ಇಲ್ಲಿ ಕಣ್ಣಿಲ್ಲದವರ ಬಗ್ಗೆ ಹೇಳುತ್ತಿಲ್ಲ, ಬದಲಿಗೆ ಆಧ್ಯಾತ್ಮಿಕ ದಿಕ್ಸೂಚಿ ಅಂದ್ರೆ GPS ಕಳೆದುಕೊಂಡವರ ಬಗ್ಗೆ ಹೇಳಲಾಗುತ್ತಿದೆ. ಹೌದಲ್ವೇ? ಹೌದು, 100ಕ್ಕೆ 100 ನಿಜ. ಭೌತಿಕ ಕಣ್ಣುಗಳಿಂದ ನಾವು ಕೇವಲ ನಾಶವಾಗುವ ಜಗತ್ತನ್ನು ಮಾತ್ರ ನೋಡುತ್ತೇವೆ.
ಆದರೆ ನಮ್ಮ ಅಂತರಂಗದ ಸತ್ಯವನ್ನು ನೋಡಲು ಜ್ಞಾನದ ಮೂರನೇ ನೇತ್ರ ಬೇಕು. ಭಗವಂತನೇ ಬಂದು ನಮ್ಮ ಜ್ಞಾನ ನೇತ್ರವನ್ನು ತೆರೆದು ಆ ಪರಂಧಾಮದ ದಾರಿಯನ್ನು ತೋರಿಸುತ್ತಾನೆ ಎನ್ನುವುದು ಈ ಗೀತೆಯ ಆಳವಾದ ಭಾವ. ಹಾಗಿದ್ರೆ ಆ ದಾರಿಯನ್ನು ಹುಡುಕುವ ಪ್ರಯಾಣವನ್ನು ಶುರು ಮಾಡೋಣ. ಮುರುಳಿಯ ಪ್ರತಿಯೊಂದು ಸಾಲನ್ನು ಈಗ ವಿಶ್ಲೇಷಣೆ ಮಾಡೋಣ. ಭಗವಂತನು ಹೇಳುತ್ತಾರೆ, ಸರಿ. ಓಂ ಶಾಂತಿ. ಈ ಗೀತೆಯನ್ನು ಯಾರು ಹಾಡಿದರು? ಮಕ್ಕಳು. ಏಕೆಂದರೆ ತಂದೆಯಂತೂ ಒಬ್ಬರೇ ಆಗಿದ್ದಾರೆ. ಅವರಿಗೆ ರಚಯಿತನೆಂದು ಹೇಳಲಾಗುತ್ತದೆ. ರಚನೆಯು ರಚಯಿತನನ್ನು ಕರೆಯುತ್ತದೆ. ತಂದೆಯು ತಿಳಿಸಿದ್ದಾರೆ, ಭಕ್ತಿ ಮಾರ್ಗದಲ್ಲಿ ನಿಮಗೆ ಇಬ್ಬರು ತಂದೆಯರಿರುತ್ತಾರೆ. ಒಬ್ಬರು ಲೌಕಿಕ, ಇನ್ನೊಬ್ಬರು ಪಾರಲೌಕಿಕ. ಎಲ್ಲಾ ಆತ್ಮರ ತಂದೆಯೂ ಒಬ್ಬರೇ ಆಗಿದ್ದಾರೆ. ಹೌದು. ಒಬ್ಬರೇ ತಂದೆಯಾಗುವ ಕಾರಣ ಎಲ್ಲಾ ಆತ್ಮರು ತಮ್ಮನ್ನು ಸಹೋದರರೆಂದು ಹೇಳುತ್ತಾರೆ. ಆ ತಂದೆಯನ್ನು ಓ ಗಾಡ್ ಫಾದರ್, ಓ ಪರಮಪಿತಾ ದಯ ತೋರಿಸಿ, ಕ್ಷಮಿಸಿ ಎಂದು ಕೂಗುತ್ತಾರೆ. ಭಕ್ತರ ರಕ್ಷಕ ಒಬ್ಬ ಭಗವಂತನೇ ಆಗಿದ್ದಾನೆ. ಕರೆಕ್ಟ್. ಮೊಟ್ಟಮೊದಲು ಇದನ್ನು ತಿಳಿಸಬೇಕಾಗಿದೆ. ನಮಗೆ ಇಬ್ಬರು ತಂದೆಯರಿದ್ದಾರೆ. ಪಾರಲೌಕಿಕ ತಂದೆಯಂತೂ ಎಲ್ಲರಿಗೂ ಒಬ್ಬರೇ ಆಗಿದ್ದಾರೆ. ಬಾಕಿ ಪ್ರತಿಯೊಬ್ಬರಿಗೂ ಲೌಕಿಕ ತಂದೆಯೂ ಬೇರೆ ಬೇರೆ ಇರುತ್ತಾರೆ. ಈಗ ಲೌಕಿಕ ತಂದೆಯು ದೊಡ್ಡವರೋ ಅಥವಾ ಪಾರಲೌಕಿಕ ತಂದೆಯೂ ದೊಡ್ಡವರೋ? ಲೌಕಿಕ ತಂದೆಯನ್ನಂತೂ ಎಂದೂ ಭಗವಂತ ಎಂದು, ಪರಮಪಿತ ಎಂದು ಹೇಳುವುದಿಲ್ಲ. ಬಾಬಾ ಹೇಳ್ತಾರೆ, ನೋಡಿ, ಇಲ್ಲಿ ಬಹಳ ಸೂಕ್ಷ್ಮವಾದ ವಿಚಾರ ಇದೆ. ಏನಾ ವಿಚಾರ? ಇದು ನಮ್ಮ ಆತ್ಮದಲ್ಲಿ ಅಚ್ಚಳಿಯದೆ ಉಳಿದಿರುವ ಆಳವಾದ ಸ್ಮೃತಿ. ದೈನಂದಿನ ಜೀವನದಲ್ಲಿ ಸಣ್ಣಪುಟ್ಟ ಆರ್ಥಿಕ ತೊಂದರೆ ಆದ್ರೆ ನಾವು ಲೌಕಿಕ ತಂದೆಯ ಬಳಿ ಹೋಗ್ಬೋದು. ಹೌದು, ಅದು ಸಹಜ ತಾನೇ. ಆದ್ರೆ ವೈದ್ಯರು ಇನ್ನು ನಮ್ ಕೈಯಲ್ಲಿ ಏನೂ ಇಲ್ಲ, ದೇವರೇ ಕಾಪಾಡಬೇಕು ಅಂದಾಗ ಮನುಷ್ಯ ಅರಿವಿಲ್ಲದೆ ಆಕಾಶದ ಕಡೆ ನೋಡ್ತಾನೆ. ಓ ಗಾಡ್ ಫಾದರ್ ಅಂತ ಕರೀತಾನೆ. ನಿಜ. ಕಷ್ಟ ಬಂದಾಗ ಮಾತ್ರ ಆ ಕನೆಕ್ಷನ್ ಜಾಗೃತವಾಗುತ್ತದೆ. ಹೌದು. ಅಂದ್ರೆ ಎಷ್ಟೇ ಜನ್ಮಗಳನ್ನು ತಗೊಂಡ್ರೂ ಆತ್ಮಕ್ಕೆ ತನ್ನ ನಿಜವಾದ ತಂದೆ, ತನ್ನ ಅಂತಿಮ ರಕ್ಷಕ ಯಾರು ಎನ್ನುವ ಅರಿವು ಸಬ್ಕಾನ್ಷಿಯಸ್ ಮಟ್ಟದಲ್ಲಿ ಅಡಗಿರುತ್ತೆ ಅಂತ ಬಾಬಾ ಹೇಳ್ತಾರೆ. ಬಹಳ ಸುಂದರವಾದ ವಿವರಣೆ. ಮುಂದಿನ ಸಾಲುಗಳಲ್ಲಿ ಹೇಳ್ತಾರೆ, ಆತ್ಮದ ತಂದೆಯೂ ಅವರೊಬ್ಬರೇ, ಪರಮಪಿತ ಪರಮಾತ್ಮನಾಗಿದ್ದಾರೆ. ಆತ್ಮದ ಹೆಸರು ಎಂದೂ ಬದಲಾಗುವುದಿಲ್ಲ, ಶರೀರದ ಹೆಸರು ಬದಲಾಗುತ್ತದೆ. ಆತ್ಮವು ಭಿನ್ನ ಭಿನ್ನ ಶರೀರವನ್ನು ತೆಗೆದುಕೊಂಡು ಪಾತ್ರವನ್ನು ಅಭಿನಯಿಸುತ್ತದೆ, ಅರ್ಥಾತ್ ಪುನರ್ಜನ್ಮವನ್ನು ತೆಗೆದುಕೊಳ್ಳುತ್ತದೆ. ಕೊನೆಗೂ ಎಷ್ಟು ಜನ್ಮಗಳು ಸಿಗುತ್ತವೆ ಎಂದು ತಂದೆಯು ಬಂದು ತಿಳಿಸುತ್ತಾರೆ. ಹೌದು. ನೀವು ಮಕ್ಕಳು ತಮ್ಮ ಜನ್ಮಗಳ ಬಗ್ಗೆ ತಿಳಿದುಕೊಂಡಿಲ್ಲ. ತಂದೆಯು ಭಾರತದಲ್ಲಿಯೇ ಬರುತ್ತಾರೆ. ಅವರ ಹೆಸರಾಗಿದೆ ಶಿವ. ಶಿವನು ಪರಮಾತ್ಮನಾಗಿದ್ದಾರೆ ಎಂಬುದನ್ನು ತಿಳಿದುಕೊಳ್ಳುತ್ತಾರೆ. ಕರೆಕ್ಟ್. ಶಿವ ಜಯಂತಿ ಅಥವಾ ಶಿವರಾತ್ರಿಯನ್ನು ಆಚರಣೆ ಮಾಡುತ್ತಾರೆ. ಅವರು ನಿರಾಕಾರನಾಗಿದ್ದಾರೆ. ಹೇಗೆ ಆತ್ಮವು ನಿರಾಕಾರಿಯಾಗಿದೆ. ನಿರಾಕಾರಿಯಿಂದ ಪಾತ್ರವನ್ನು ಅಭಿನಯಿಸಲು ಸಾಕಾರದಲ್ಲಿ ಬರುತ್ತದೆ. ಈಗ ನಿರಾಕಾರ ಶಿವನಂತೂ ಶರೀರವಿಲ್ಲದೆ ಪಾತ್ರವನ್ನು ಅಭಿನಯಿಸಲು ಸಾಧ್ಯವಿಲ್ಲ. ಮನುಷ್ಯರು ಈ ಮಾತುಗಳನ್ನು ಏನೂ ತಿಳಿದುಕೊಳ್ಳುವುದಿಲ್ಲ, ನಯನಹೀನರಾಗಿದ್ದಾರೆ. ನೋಡಿ, ಇಲ್ಲಿ ಒಂದು ದೊಡ್ಡ ತಾರ್ಕಿಕ ಪ್ರಶ್ನೆಗೆ ಬಾಬಾ ಉತ್ತರ ಕೊಡ್ತಿದ್ದಾರೆ. ಹೌದು, ನನಗೂ ಅದೇ ಕುತೂಹಲ. ನಿರಾಕಾರ ಪರಮಾತ್ಮನಿಗೆ ತನ್ನದೇ ಆದ ಶರೀರವಿಲ್ಲ. ಆತನು ಪಾತ್ರ ಅಭಿನಯಿಸಲು ಸಾಕಾರದಲ್ಲಿ ಬರಬೇಕು. ಹಾಗಿದ್ರೆ ಆತನು ಯಾವುದಾದ್ರೂ ಶಕ್ತಿಶಾಲಿ ವ್ಯಕ್ತಿಯನ್ನೋ ಅದ್ಭುತ ತೇಜಸ್ಸುಳ್ಳ ಯುವಕನನ್ನು ಆರಿಸಿಕೊಳ್ಳಬಹುದಿತ್ತಲ್ಲವೇ? ಒಬ್ಬ ಸಾಧಾರಣ ವೃದ್ಧನನ್ನೇ ಏಕೆ ಆರಿಸಿಕೊಳ್ಳಬೇಕು? ಇದು ಜ್ಞಾನದ ಬಹಳ ರೋಚಕವಾದ ರಹಸ್ಯ. ಬಾಬಾ ಹೇಳ್ತಾರೆ, ಭಗವಂತನು ಮನುಷ್ಯರಂತೆ ಹೊರಗಿನ ಆಕರ್ಷಣೆ ಅಥವಾ ಶಾರೀರಿಕ ಶಕ್ತಿಯನ್ನು ನೋಡುವುದಿಲ್ಲ, ಬದಲಾಗಿ ಆತ್ಮದ ಅನುಭವವನ್ನು ನೋಡುತ್ತಾರೆ. ಓಹೋ. ಪ್ರೀತಿಯ ಬ್ರಹ್ಮಬಾಬಾರವರ ಪ್ರಾಯೋಗಿಕ ಉದಾಹರಣೆನೇ ಗಮನಿಸಿ. ಅವರು ತಮ್ಮ ಇಡೀ ಜೀವನದಲ್ಲಿ ನಾನಾ ರೀತಿಯ ಅನುಭವಗಳನ್ನು ಪಡೆದು ಜೀವನದ ಅಂತಿಮ ಘಟ್ಟದಲ್ಲಿದ್ದರು. ಹೌದು, ಅವರು ಬಹಳ ಅನುಭವಿಗಳಾಗಿದ್ರು. ಅಹಂಕಾರ ರಹಿತವಾದ ಪಕ್ವವಾದ ವೃದ್ಧ ಶರೀರವೇ ಆ ದಿವ್ಯ ಶಕ್ತಿಯನ್ನು, ಆ ಜ್ಞಾನವನ್ನು ಭರಿಸಲು ಮತ್ತು ಧಾರಣೆ ಮಾಡಲು ಯೋಗ್ಯವಾದ ವಾಹನವಾಗಿತ್ತು. ಬ್ರಹ್ಮಬಾಬಾರವರು ತಮ್ಮ ಇಳಿವಯಸ್ಸಿನಲ್ಲೂ ಜಗತ್ ಕಲ್ಯಾಣಕ್ಕಾಗಿ ತಮ್ಮನ್ನು ಸಂಪೂರ್ಣ ಸಮರ್ಪಿಸಿಕೊಂಡದ್ದು ನಮಗೆಲ್ಲರಿಗೂ ಒಂದು ಅದ್ಭುತ ಆದರ್ಶ ಅಲ್ವಾ? ಖಂಡಿತ. ಶರೀರದ ತೇಜಸ್ಸಿಗಿಂತ ಆತ್ಮದ ಪಕ್ವತೆ ಮುಖ್ಯವಾಯಿತು ಇಲ್ಲಿ. ಮುಂದೆ ಬಾಬಾ ಹೇಳ್ತಾರೆ, ಈ ಶರೀರದ 2 ಕಣ್ಣುಗಳಂತೂ ಎಲ್ರಿಗೂ ಇದೆ. ಆತ್ಮಕ್ಕೆ ಜ್ಞಾನದ 3ನೇ ನೇತ್ರವಿಲ್ಲ. ಇದಕ್ಕೆ ದಿವ್ಯಚಕ್ಷು ಎಂದು ಹೇಳ್ತಾರೆ. ಆತ್ಮವು ತನ್ನ ತಂದೆಯನ್ನು ಮರೆತುಬಿಟ್ಟಿದೆ. ಆದ್ದರಿಂದ ನಯನಹೀನರಿಗೆ ದಾರಿ ತೋರಿಸಿ ಎಂದು ಕೂಗುತ್ತಾರೆ. ಎಲ್ಲಿಯ ದಾರಿ? ಶಾಂತಿಧಾಮ ಮತ್ತು ಸುಖಧಾಮದ ದಾರಿ. ಹೌದು. ಸರ್ವರ ಸದ್ಗತಿದಾತ ಸದ್ಗುರು ಒಬ್ಬರೇ ಆಗಿದ್ದಾರೆ.
ಮನುಷ್ಯರು ಮನುಷ್ಯರಿಗೆ ಗುರುಗಳಾಗಿ ಸದ್ಗತಿ ನೀಡಲು ಸಾಧ್ಯವಿಲ್ಲ. ತಾನೂ ಸದ್ಗತಿ ಪಡೆಯುವುದಿಲ್ಲ, ಅನ್ಯರಿಗೂ ನೀಡುವುದಿಲ್ಲ. ಒಬ್ಬ ತಂದೆಯೇ ಸರ್ವರಿಗೆ ಸದ್ಗತಿ ಕೊಡ್ತಾರೆ. ಆ ತಂದೆಯನ್ನೇ ನೆನಪು ಮಾಡಬೇಕಾಗಿದೆ. ತಂದೆಯು ತಿಳಿಸ್ತಾರೆ, ಯಾವುದೇ ಮನುಷ್ಯ ಮಾತ್ರರು ಮುಕ್ತಿ, ಜೀವನ್ಮುಕ್ತಿ, ಶಾಂತಿ ಮತ್ತು ಸುಖವನ್ನು ಸದಾಕಾಲಕ್ಕಾಗಿ ಕೊಡಲು ಸಾಧ್ಯವಿಲ್ಲ. ಕರೆಕ್ಟ್. ಸುಖ ಶಾಂತಿಯ ವರದಾನವನ್ನು ಒಬ್ಬ ತಂದೆಯೇ ಕೊಡ್ತಾರೆ, ಮನುಷ್ಯರು ಮನುಷ್ಯರಿಗೆ ಕೊಡಲು ಸಾಧ್ಯವಿಲ್ಲ. ನೋಡಿ, ಬಾಬಾ ಹೇಳ್ತಾರೆ, ಇದನ್ನ ನಾವು ಬಹಳ ಆಳವಾಗಿ ಅರ್ಥ ಮಾಡ್ಕೋಬೇಕು. ಆದರೆ ನಾವು ಎಷ್ಟೋ ಬಾರಿ ಮಾನಸಿಕ ತಜ್ಞರ ಬಳಿ ಹೋಗ್ತೇವೆ, ಲೈಫ್ ಕೋಚ್ಗಳ ಸಹಾಯ ಪಡಿತೇವೆ. ಅವರು ನಮಗೆ ದಾರಿ ತೋರ್ಸೋದಿಲ್ವೇ? ಮನುಷ್ಯರು ಸದ್ಗತಿ ನೀಡಲು ಸಾಧ್ಯವೇ ಇಲ್ಲ ಎನ್ನುವುದು ಸ್ವಲ್ಪ ಕಠಿಣ ಎನಿಸುವುದಿಲ್ವೇ? ಇಲ್ಲಿ ನಾವು ಸದ್ಗತಿ ಎನ್ನುವ ಪದದ ಅರ್ಥವನ್ನು ಬಿಡಿಸಿ ನೋಡಬೇಕು. ಸದ್ಗತಿ ಎಂದ್ರೆ ಸತ್ಯದ ಗತಿ ಅಥವಾ ಅಂತಿಮ ಮುಕ್ತಿ. ಅಚ್ಛಾ. ಬಾಬಾ ಹೇಳ್ತಾರೆ, ಮಾನಸಿಕ ತಜ್ಞರು ಅಥವಾ ಲೈಫ್ ಕೋಚ್ಗಳು ನಿಮಗೆ ಭೌತಿಕ ಜಗತ್ತಿನಲ್ಲಿ ಬದುಕಲು, ಒಂದು ಸಮಸ್ಯೆಯನ್ನು ನಿಭಾಯಿಸಲು ಟ್ರಿಕ್ಸ್ ಹೇಳ್ಕೊಡ್ಬಹುದು. ಹೌದು, ಟೆಂಪರರಿ ಸೊಲ್ಯೂಷನ್ ಕೊಡ್ತಾರೆ. ಆದ್ರೆ ನಿಮ್ಮ ಆತ್ಮದಲ್ಲಿ ಜನ್ಮ ಜನ್ಮಾಂತರಗಳಿಂದ ಶೇಖರಣೆ ಆಗಿರುವ ಪಾಪದ ಹೊರೆಯನ್ನು, ಆಳವಾದ ದುಃಖವನ್ನು ಕಿತ್ತುಹಾಕಿ ಪರಂಧಾಮದ ಶಾಂತಿಯನ್ನು ಮರಳಿ ನೀಡಲು ಯಾವುದೇ ಮನುಷ್ಯನಿಂದ ಸಾಧ್ಯವಿಲ್ಲ. ನಿಜ. ಏಕೆಂದ್ರೆ ಅವರಿಗೂ ಆ ಸತ್ಯದ ಅರಿವಿಲ್ಲ. ಅದು ಕೇವಲ ಜ್ಞಾನಸಾಗರನಾದ ಪರಮಾತ್ಮನಿಂದ ಮಾತ್ರ ಸಾಧ್ಯ ಅಂತ ಬಾಬಾ ಹೇಳ್ತಾರೆ. ಬೇರುಗಳ ಚಿಕಿತ್ಸೆ ಭಗವಂತನಿಂದ ಮಾತ್ರ ಸಾಧ್ಯ ಎನ್ನುವುದು ಸ್ಪಷ್ಟವಾಯಿತು. ಹಾಗಿದ್ರೆ ನಾವು ಮೊದಲು ಹೇಗಿದ್ವಿ? ಈ ಮೂಲವನ್ನು ಹುಡುಕುತ್ತಾ ಹೋದ್ರೆ ಬಾಬಾ ಹೇಳ್ತಾರೆ, ಭಾರತವಾಸಿಗಳು ಸತೋ ಪ್ರಧಾನರಾಗಿದ್ದಾರೆ, ಸತ್ಯಯುಗಿ ಸ್ವರ್ಗವಾಸಿಗಳಾಗಿದ್ದರು, ಆತ್ಮವು ಪವಿತ್ರವಾಗಿತ್ತು. ಭಾರತಕ್ಕೆ ಸ್ವರ್ಗವೆಂದು ಹೇಳಲಾಗುತ್ತದೆ ಯಾವಾಗ ಆತ್ಮರು ಪವಿತ್ರ ಸತೋಪ್ರಧಾನರಾಗಿದ್ರು. ಹೌದು. ನೀವು ತಿಳಿದುಕೊಂಡಿದ್ದೀರಿ, ಅವಶ್ಯವಾಗಿ ಇಂದಿಗೆ 5000 ವರ್ಷಗಳ ಮೊದಲು ಭಾರತವು ಸ್ವರ್ಗ ಸತೋಪ್ರಧಾನವಾಗಿತ್ತು. ಈ ಲಕ್ಷ್ಮೀನಾರಾಯಣರ ರಾಜ್ಯವಿತ್ತು. ಈಗ ಕಲಿಯುಗದ ಅಂತ್ಯವಾಗಿದೆ. ಇದಕ್ಕೆ ನರಕವೆಂದು ಹೇಳಲಾಗುತ್ತದೆ. ಕರೆಕ್ಟ್. ಇದೇ ಭಾರತವು ಸ್ವರ್ಗವಾಗಿದ್ದಾಗ ಬಹಳ ಧನವಂತನಾಗಿತ್ತು. ವಜ್ರವೈಡೂರ್ಯಗಳ ಮಹಲ್ಲಿತ್ತು. ತಂದೆಯು ಮಕ್ಕಳಿಗೆ ನೆನಪು ತರಿಸುತ್ತಾರೆ, ಸತ್ಯಯುಗದ ಆದಿಯಲ್ಲಿ ಈ ಲಕ್ಷ್ಮೀನಾರಾಯಣರ ರಾಜಧಾನಿಯಿತ್ತು. ಅದಕ್ಕೆ ಸ್ವರ್ಗ ವೈಕುಂಠವೆಂದು ಹೇಳಲಾಗುತ್ತಿತ್ತು. ವಾವ್, ಎಂತಹ ಅದ್ಭುತ ಸಮಯ ಅದು. ಹೌದು, 5000 ವರ್ಷಗಳ ಹಿಂದಿನ ಭಾರತವೇ ಸ್ವರ್ಗವಾಗಿತ್ತು ಎನ್ನುವುದು ರೋಮಾಂಚನಕಾರಿಯಾಗಿದೆ. ನಾವೆಲ್ಲರೂ ಸ್ವರ್ಗ ಎಂದರೆ ಆಕಾಶದಲ್ಲಿ ಎಲ್ಲೋ ಇರುವ ಊರು, ಅಲ್ಲಿ ರಂಬೆ, ಊರ್ವಶೀರು ಎಂದುಕೊಂಡಿದ್ದೆವು. ಆದರೆ ಇದು ಭೌಗೋಳಿಕ ಸತ್ಯವೇ. ಖಂಡಿತ. ಬಾಬಾ ಹೇಳ್ತಾರೆ, ಸ್ವರ್ಗ ಎನ್ನುವುದು ಯಾವುದೇ ಕಾಲ್ಪನಿಕ ಲೋಕವಲ್ಲ. ಅದು ಇದೇ ಭೂಮಿಯ, ವಿಶೇಷವಾಗಿ ಭಾರತದ ಒಂದು ಸತೋಪ್ರಧಾನ ಅಂದ್ರೆ ಸಂಪೂರ್ಣ ಶುದ್ಧ ಕಾಲಘಟ್ಟವಾಗಿತ್ತು. ಅಹೋ. ಅಲ್ಲಿ ಪ್ರಕೃತಿ ಮತ್ತು ಪುರುಷ ಅಂದ್ರೆ ಆತ್ಮ ಎರಡೂ 100% ಪವಿತ್ರವಾಗಿದ್ವು. ನಾವು ಮಮ್ಮ ಅವರ ಅಂದ್ರೆ ಜಗದಾಂಬಾ ಸರಸ್ವತಿಯವರ ಜೀವನವನ್ನು ಇಲ್ಲಿ ಸ್ಮರಿಸಬಹುದು. ಹೌದು, ಮಮ್ಮ ಅವರ ಸ್ಥಿತಿ ಬಹಳ ಉನ್ನತವಾಗಿತ್ತು. ಮಮ್ಮ ಅವರನ್ನು ನೋಡಿದಾಗ ಜನರಿಗೆ ಸ್ವರ್ಗದ ದೇವತೆಯ ದರ್ಶನವಾದಂತೆ ಭಾಸವಾಗುತ್ತಿತ್ತು. ಅವರ ದೃಷ್ಟಿಯಲ್ಲಿ, ಮಾತಿನಲ್ಲಿ ಅಷ್ಟು ಶುದ್ಧತೆ, ಅಷ್ಟು ಪ್ರಶಾಂತತೆ ಇತ್ತು. ನಿಜ. ಅಂದ್ರೆ ಆ ಸತೋಪ್ರಧಾನ ಸ್ಥಿತಿಯನ್ನು ನಾವು ಧಾರಣೆ ಮಾಡಿದ್ರೆ, ಈ ಕಲಿಯುಗದಲ್ಲೂ ನಾವು ಆ ಸ್ವರ್ಗದ ಅನುಭವವನ್ನು ನಮ್ಮ ಮನಸ್ಸಿನೊಳಗೆ ಸೃಷ್ಟಿಸಿಕೊಳ್ಳಬಹುದು. ಸ್ವರ್ಗವೆಂಬುದು ನಮ್ಮ ಸ್ಥಿತಿಯೇ ವಿನಃ ಬೇರೊಂದು ಸ್ಥಳವಲ್ಲ. ಯಾರು ನಮ್ಮನ್ನು ಅಲ್ಲಿಂದ ಕೆಳಗೆ ತಂದರು? ಈ ಪ್ರಶ್ನೆಗೆ ಉತ್ತರ ಮುಂದಿನ ಸಾಲುಗಳಲ್ಲಿದೆ. ಓದಿ. ಬಾಬಾ ಹೇಳ್ತಾರೆ, ಈಗಂತೂ ಸ್ವರ್ಗವೂ ಇಲ್ಲ, ಇದನ್ನು ತಂದೆಯೂ ತಿಳಿಸ್ತಾರೆ. ತಂದೆಯು ಭಾರತದಲ್ಲಿಯೇ ಬರುತ್ತಾರೆ, ನಿರಾಕಾರ ಶಿವಜಯಂತಿಯನ್ನು ಆಚರಿಸ್ತಾರೆ. ಆದ್ರೆ ಅವರು ಏನು ಮಾಡುತ್ತಾರೆ ಎಂಬುದನ್ನಂತೂ ತಿಳಿದುಕೊಂಡಿಲ್ಲ. ಹೌದು. ನಾವು ಆತ್ಮರ ತಂದೆಯು ಶಿವನಾಗಿದ್ದಾರೆ. ನಾವು ಅವರ ಜಯಂತಿಯನ್ನು ಆಚರಿಸ್ತೇವೆ. ಮನುಷ್ಯರು ತಂದೆಯ ಚರಿತ್ರೆಯನ್ನೇ ತಿಳಿದುಕೊಂಡಿಲ್ಲ. ದುಃಖದಲ್ಲಿ ಎಲ್ಲರೂ ಸ್ಮರಣೆ ಮಾಡುವರು ಎಂದು ಗಾಯನವಿದೆ. ಓ ಗಾಡ್ ಫಾದರ್, ದಯ ತೋರಿಸಿ, ನಾವು ಬಹಳ ದುಃಖಿಯಾಗಿದ್ದೇವೆ ಎಂದು ಕರೆಯುತ್ತಾರೆ. ಏಕೆಂದರೆ ಇದು ರಾವಣ ರಾಜ್ಯವಾಗಿದೆ. ವರ್ಷವೂ ರಾವಣನನ್ನು ಸುಡುತ್ತಾರಲ್ವೇ? ಆದ್ರೆ ಈ 10 ತಲೆಯ ರಾವಣನು ಯಾರು? ಕರೆಕ್ಟ್. ನಾವು ಅವನನ್ನು ಏಕೆ ಸುಡುತ್ತೇವೆ? ಇವನು ಎಂತಹ ಶತ್ರುವಾಗಿದ್ದಾನೆ? ಯಾವ ಕಾರಣ ಅವನ ಪ್ರತಿಮೆ ಮಾಡಿ ಸುಡುತ್ತೇವೆ ಎಂಬುದನ್ನು ಭಾರತವಾಸಿಗಳು ಸ್ವಲ್ಪವೂ ತಿಳಿದುಕೊಂಡಿಲ್ಲ. ಏಕೆಂದರೆ ಜ್ಞಾನದ 3ನೇ ನೇತ್ರವಿಲ್ಲ. ಆದ್ದರಿಂದಲೇ ರಾಮರಾಜ್ಯ ಬೇಕೆಂದು ಬಯಸುತ್ತಾರೆ. 5 ವಿಕಾರಗಳು ಸ್ತ್ರೀಯಲ್ಲಿ, 5 ವಿಕಾರಗಳು ಪುರುಷನಲ್ಲಿಯೂ ಇವೆ. ಆದ್ರಿಂದ ಇದಕ್ಕೆ ರಾವಣ ಸಂಪ್ರದಾಯವೆಂದು ಹೇಳಲಾಗುತ್ತದೆ. ನೋಡಿ,
ಬಾಬಾ ಹೇಳುತ್ತಾರೆ, ಇದು ಬಹಳ ಕುತೂಹಲಕಾರಿಯಾದ ರಹಸ್ಯ. ಹೌದು, ಇದು ನನಗೆ ಅತ್ಯಂತ ಆಸಕ್ತಿದಾಯಕ ಎನಿಸಿತು. 10 ತಲೆಯ ರಾವಣ ಎಂದರೆ 5 ವಿಕಾರಗಳು ಸ್ತ್ರೀಯಲ್ಲಿ 5 ಪುರುಷನಲ್ಲಿ ಎನ್ನುವ ಲೆಕ್ಕಾಚಾರ ಬಹಳ ವಿಶಿಷ್ಟವಾಗಿದೆ. ನಾವು ಸುಮ್ಮನೆ ಕಟ್ಟಿಗೆಯ ಬೊಂಬೆ ಸುಡುತ್ತಿದ್ದೇವೆ, ಆದರೆ ನಿಜವಾದ ರಾವಣ ನಮ್ಮೊಳಗೆ ಇದ್ದಾನಲ್ವೇ? ಹೌದು, 100ಕ್ಕೆ 100. ಬಾಬಾ ಹೇಳುತ್ತಾರೆ, ಹೊರಗೆ ಬೆಂಕಿ ಹಚ್ಚಿ ಪ್ರತಿವರ್ಷ ರಾವಣನನ್ನು ಸುಡುತ್ತೇವೆ, ಆದರೆ ಮರುದಿನವೇ ನಮ್ಮೊಳಗೆ ಕೋಪ, ಅಹಂಕಾರಗಳು ಮತ್ತೆ ಹುಟ್ಕೊಳ್ತವೆ. ಅಂದ್ರೆ ರಾವಣ ಸತ್ತಿಲ್ಲ. ಖಂಡಿತ ಸತ್ತಿಲ್ಲ. ಕಾಮ, ಕ್ರೋಧ, ಲೋಭ, ಮೋಹ ಮತ್ತು ಅಹಂಕಾರ, ಈ 5 ವಿಕಾರಗಳು ಸ್ತ್ರೀ ಮತ್ತು ಪುರುಷ ಇಬ್ಬರಲ್ಲೂ ಸಮಾನವಾಗಿ ಸೇರಿ 10 ತಲೆಯ ರಾವಣನಾಗಿದ್ದಾನೆ. ಪ್ರೀತಿಯ ದಾದೀಜಿಯವರ ಅಂದ್ರೆ ದಾದಿ ಪ್ರಕಾಶಮಣಿಯವರ ಜೀವನವನ್ನು ನೆನಪಿಸಿಕೊಳ್ಳಿ. ಅವರು ಸಂಸ್ಥೆಯ ಅತಿ ದೊಡ್ಡ ಜವಾಬ್ದಾರಿ ಹೊತ್ತಿದ್ರೂ ನಾನು ಎಂಬ ಅಹಂಕಾರವನ್ನು ಸಂಪೂರ್ಣವಾಗಿ ಭಸ್ಮ ಮಾಡಿದ್ರು. ನಿಜ, ಅವರು ಬಹಳ ನಿಸ್ವಾರ್ಥರಾಗಿದ್ರು. ಯಾರಾದರೂ ಹೊಗಳಿದರೆ ಅದು ಬಾಬಾರಿಗೆ ಸಲ್ಲಬೇಕು ಎನ್ನುತ್ತಿದ್ದರು. ನಮ್ಮ ನಿತ್ಯದ ಜೀವನದಲ್ಲಿ ಬರುವ ಈ ನನ್ನದು, ನಾನು ಮಾಡಿದೆ ಎಂಬ ಅಹಂಕಾರವನ್ನು ತ್ಯಜಿಸುವುದೇ ನಿಜವಾದ ರಾವಣ ದಹನ. ನಿಜವಾದ ಯುದ್ಧ ನಡೆಯುತ್ತಿರುವುದು ನಮ್ಮ ಒಳಗಡೆಯೇ. ಇದೇ ವಿಷಯವನ್ನು ಮುಂದುವರಿಸುತ್ತಾ ಬಾಬಾ ಹೇಳ್ತಾರೆ, ಈ ಪಂಚವಿಕಾರಗಳ ರಾವಣನೇ ಅತಿದೊಡ್ಡ ಶತ್ರುವಾಗಿದ್ದಾನೆ. ಇವನ ಪ್ರತಿಮೆ ಮಾಡಿ ಸುಡುತ್ತಾರೆ. ಆದರೆ ರಾವಣನು ಯಾರು, ಯಾರನ್ನು ಸುಡುತ್ತೇವೆ? ರಾವಣ ರಾಜ್ಯ, ಪಂಚವಿಕಾರಗಳು ಎಂದಿನಿಂದ ಆರಂಭವಾಯಿತು ಎಂಬುದು ಭಾರತವಾಸಿಗಳಿಗೆ ಅರ್ಥವೇ ಆಗುವುದಿಲ್ಲ. ಹೌದು. ತಂದೆಯು ತಿಳಿಸುತ್ತಾರೆ, ಸತ್ಯ ತ್ರೇತಾಯುಗವು ರಾಮರಾಜ್ಯವಾಗಿದೆ, ದ್ವಾಪರ ಕಲಿಯುಗವು ರಾವಣ ರಾಜ್ಯವಾಗಿದೆ. ಸತ್ಯಯುಗದಲ್ಲಿ ಈ ಲಕ್ಷ್ಮೀನಾರಾಯಣರ ರಾಜ್ಯವಿತ್ತು. ಇವರಿಗೆ ಈ ರಾಜ್ಯವು ಎಲ್ಲಿಂದ ಹೇಗೆ ಸಿಕ್ಕಿತು ಎಂಬುದನ್ನು ಯಾರೂ ತಿಳಿದುಕೊಂಡಿಲ್ಲ. ಕರೆಕ್ಟ್. ಇವು ತಿಳಿದುಕೊಳ್ಳುವ ಮಾತುಗಳಾಗಿವೆ. ಇದರಲ್ಲಿ ಗಮನ ಕೊಡಬೇಕಾಗಿದೆ. ಅತೀ ಪ್ರಿಯ ತಂದೆಲಾಗಿದ್ದಾರೆ, ಆದ್ದರಿಂದಲೇ ಅವರನ್ನು ಭಕ್ತಿ ಮಾರ್ಗದಲ್ಲಿಯೂ ಕರೆಯುತ್ತಾರೆ. ಭಾರತದಲ್ಲಿ ಈ ಲಕ್ಷ್ಮೀನಾರಾಯಣರ ರಾಜ್ಯವಿದ್ದಾಗ ದುಃಖದ ಹೆಸರೂ ಇರಲಿಲ್ಲ, ಈಗ ದುಃಖಧಾಮವಾಗಿದೆ. ನಮ್ಮ ಈ ಅವನತಿ ಒಂದೇ ದಿನದಲ್ಲಿ ಆಗಲಿಲ್ಲ. ಇದು ಯುಗಗಳ ಕಾಲಘಟ್ಟದ ಬದಲಾವಣೆ ಎನ್ನುವುದು ಇಲ್ಲಿ ಸ್ಪಷ್ಟವಾಗಿ ಅರ್ಥವಾಗುತ್ತದೆ. ಖಂಡಿತ. ಬಾಬಾ ಹೇಳುತ್ತಾರೆ, ಸತ್ಯಯುಗದಲ್ಲಿ ನಾವೆಲ್ಲರೂ ಸಂಪೂರ್ಣ ಆತ್ಮಾಭಿಮಾನಿಗಳಾಗಿದ್ದೆವು. ಹಾಗಾಗಿ ಅಲ್ಲಿ ದುಃಖದ ಲವಲೇಶವೂ ಇರಲಿಲ್ಲ. ಹೌದು. ಯಾವಾಗ ನಾವು ದೇಹದ ಆಕರ್ಷಣೆಗೆ ಅಂದ್ರೆ ದೇಹಾಭಿಮಾನಕ್ಕೆ ಬಿದ್ದೆವೋ, ದ್ವಾಪರ ಯುಗದಿಂದ ಈ ವಿಕಾರಗಳು ನಮ್ಮೊಳಗೆ ಪ್ರವೇಶಿಸಿದವು. ಅದೇ ರಾವಣ ರಾಜ್ಯದ ಆರಂಭ. ಇದನ್ನೇ ವಿವರಿಸುತ್ತಾ ನಮ್ಮ ಚಕ್ರದ ಬಗ್ಗೆ ಬಾಬಾ ಮುಂದೆ ಹೇಳುತ್ತಾರೆ, ಎಷ್ಟೊಂದು ಧರ್ಮಗಳಿವೆ. ಸತ್ಯಯುಗದಲ್ಲಿ ಒಂದು ಧರ್ಮವಿತ್ತು. ಇಷ್ಟೆಲ್ಲ ಆತ್ಮರು ಎಲ್ಲಿ ಹೊರಟು ಹೋದ್ರು? ಇದ ಯಾರಿಗೂ ತಿಳಿದಿಲ್ಲ, ಏಕೆಂದ್ರೆ ನಯನಹೀನರಾಗುತ್ತಾರೆ. ಶಾಸ್ತ್ರಗಳಿಂದ ಯಾರಿಗೂ ಜ್ಞಾನದ 3ನೇ ನೇತ್ರವೂ ಸಿಗುವುದಿಲ್ಲ. ಜ್ಞಾನ ನೇತ್ರವನ್ನು ಜ್ಞಾನಸಾಗರ ಪರಮಪಿತ ಪರಮಾತ್ಮನೇ ಕೊಡುತ್ತಾರೆ. ಹೌದು. ಆತ್ಮಕ್ಕೆ 3ನೇ ನೇತ್ರವೂ ಸಿಗುತ್ತದೆ. ನಾವೆಷ್ಟು ಜನ್ಮಗಳನ್ನು ತೆಗೆದುಕೊಳ್ಳುವೆವೋ, ಸತ್ಯಯುಗದಲ್ಲಿ ಯಾವ ದೇವತೆಗಳ ರಾಜ್ಯವಿತ್ತು ಅದು ಎಲ್ಲಿ ಹೋಯಿತುವೆಂದು ಆತ್ಮವು ಮರೆತು ಹೋಯಿತು. ಕರೆಕ್ಟ್. ಮನುಷ್ಯರು 84 ಜನ್ಮಗಳನ್ನು ತೆಗೆದುಕೊಳ್ಳುತ್ತಾರೆ. 84 ಜನ್ಮಗಳ ಚಕ್ರ ಎಂದು ಹೇಳುತ್ತಾರೆ. ಆದರೆ ಯಾವ ಆತ್ಮವು 84 ಜನ್ಮಗಳನ್ನು ತೆಗೆದುಕೊಳ್ಳುತ್ತದೆ? ಯಾರು ಮೊದಲು ಭಾರತದಲ್ಲಿ ಬರುವರೋ ಅವರು ದೇವಿ ದೇವತೆಗಳಾಗಿದ್ದರು. ನಂತರ 84 ಜನ್ಮಗಳನ್ನು ಭೋಗಿಸಿ ಅಂತ್ಯದಲ್ಲಿ ಪತಿತರಾಗಿ ಬಿಡುತ್ತಾರೆ. ಬಾಬಾ ಹೇಳುತ್ತಾರೆ, ಈ 84 ಜನ್ಮಗಳ ಲೆಕ್ಕಾಚಾರ ಬಹಳ ನಿಖರವಾಗಿದೆ. ಈ 84 ಜನ್ಮಗಳ ಕಲ್ಪನೆ ನನಗೆ ನಮ್ಮ ಸ್ಮಾರ್ಟ್ಫೋನ್ ಬ್ಯಾಟರಿಯಂತೆ ಅನಿಸುತ್ತಿದೆ. ನಾವು ಹೊಸ ಫೋನ್ ತಂದಾಗ ಬ್ಯಾಟರಿ 100% ಇರುತ್ತದೆ. ಆದರೆ ವರ್ಷಗಳ ಕಾಲ ಚಾರ್ಜ್ ಮಾಡದೆ ಬಳಸ್ತಲೇ ಹೋದ್ರೆ ಅದು ಕೊನೆಗೆ ಡೆಡ್ ಆಗುತ್ತದೆ ಅಲ್ಲವೇ? ಬಹಳ ನಿಖರವಾದ ಉದಾಹರಣೆ ಕೊಟ್ಟಿದ್ದೀರಾ. ಬಾಬಾ ಹೇಳುತ್ತಾರೆ, ಸತ್ಯಯುಗದಲ್ಲಿ ಆತ್ಮವು ಸಂಪೂರ್ಣ ಸತೋಪ್ರಧಾನವಾಗಿ ಶಕ್ತಿಯುತವಾಗಿ ಬ್ಯಾಟರಿಯಂತೆ ಫುಲಿ ಚಾರ್ಜ್ ಆಗಿತ್ತು. ಹೌದು. ಆದರೆ 84 ಜನ್ಮಗಳ ಸುದೀರ್ಘ ಪಯಣದಲ್ಲಿ ವಿಭಿನ್ನ ಶರೀರಗಳನ್ನು ಪಡೆಯುತ್ತಾ ವಿಕಾರಗಳಿಗೆ ಬಲಿಯಾಗುತ್ತಾ ಆತ್ಮದ ಶಕ್ತಿ ಕ್ಷೀಣಿಸುತ್ತಾ ಬಂತು. ಈಗ ಬ್ಯಾಟರಿ ಸಂಪೂರ್ಣ ಡಿಸ್ಚಾರ್ಜ್ ಆಗಿ ಪತಿತವಾಗಿದೆ. ಇದನ್ನ ಮನುಷ್ಯರು ನೀಡುವ ಯಾವುದೇ ಶಾಸ್ತ್ರಜ್ಞಾನದಿಂದ ಚಾರ್ಜ್ ಮಾಡಲು ಸಾಧ್ಯವಿಲ್ಲ. ಕೇವಲ ಪರಮಪಿತಾನೊಡನೆ ಜ್ಞಾನ ಮತ್ತು ಯೋಗದ ಪ್ಲಗ್ ಅನ್ನು ಜೋಡಿಸಿದಾಗ ಮಾತ್ರ ಆತ್ಮವು ಮತ್ತೆ ತನ್ನ ಮೂಲ ಶಕ್ತಿಯನ್ನು ಪಡೆಯುತ್ತದೆ ಅಂತ ಬಾಬಾ ಹೇಳ್ತಾರೆ.
ಆ ಪ್ಲಗ್ಗನ್ನು ಜೋಡಿಸುವ ಪ್ರಕ್ರಿಯೆಯ ಬಗ್ಗೆ ಮುಂದಿನ ಸಾಲುಗಳಲ್ಲಿದೆ. ಹೇ ಪತಿತ ಪಾವನ ಎಂದು ಹಾಡುತ್ತಾರೆ. ಇದರಿಂದ ನಾವು ಪತಿತರಾಗಿದ್ದೇವೆ ಎಂಬುದನ್ನು ಸಿದ್ಧ ಮಾಡಿಕೊಳ್ಳುತ್ತಾರೆ. ಆದ್ದರಿಂದ ಹೇ ಪತಿತ ಪಾವನ, ನಮ್ಮನ್ನು ಪಾವನೆ ಮಾಡನು ಬನ್ನಿ ಎಂದು ಕರೆಯುತ್ತಾರೆ. ಹೌದು. ಯಾರು ಸ್ವಯಂ ಪತಿತರಾಗಿದ್ದಾರೆಯೋ ಅವರು ಅನ್ಯರನ್ನು ಹೇಗೆ ಪಾವನ ಮಾಡುವರು? ತಂದೆಯು ತಿಳಿಸುತ್ತಾರೆ, ಅರ್ಧಕಲ್ಪ ರಾವಳ ರಾಜ್ಯ, ಪಂಚವಿಕಾರಗಳು ಇರುವ ಕಾರಣ ಭಾರತವು ಇಷ್ಟು ದುಃಖಿಯಾಗಿದೆ. 84 ಜನ್ಮಗಳನ್ನಂದು ತೆಗೆದುಕೊಳ್ಳಬೇಕಾಗಿದೆ. ಇದರ ಲೆಕ್ಕವನ್ನು ತಿಳಿಸಬೇಕು. ಕರೆಕ್ಟ್. ಮೊಟ್ಟಮೊದಲು ಸತ್ಯಯುಗದಲ್ಲಿ ಸತೋಪ್ರಧಾನರು, ನಂತರ ತ್ರೇತಾದಲ್ಲಿ ಸತೋ, ಹೀಗೆ ಆತ್ಮದಲ್ಲಿ ತುಕ್ಕು ಬೀಳುತ್ತದೆ. ಬ್ಯಾಟರಿ ಡಿಸ್ಚಾರ್ಜ್ ಜೊತೆಗೆ ಇಲ್ಲಿ ತುಕ್ಕು ಹಿಡಿಯೋ ಉದಾಹರಣೆ ನೀಡಿದ್ದಾರೆ. ಕಬ್ಬಿಣಕ್ಕೆ ತುಕ್ಕು ಹಿಡಿದರೆ ಅದನ್ನು ಉಜ್ಜಿ ತೆಗೆಯಬಹುದು. ಆದರೆ ಆತ್ಮದ ತುಕ್ಕು ಹೇಗೆ ತೆಗೆಯುವುದು? ಬಾಬಾ ಹೇಳುತ್ತಾರೆ, ಆತ್ಮಕ್ಕೆ ಹಿಡಿದಿರುವ ಈ ವಿಕಾರಗಳ ತುಕ್ಕನ್ನು ತೆಗೆಯಲು ಯೋಗಾಗ್ನಿಯೇ ಏಕೈಕ ಪರಿಹಾರ. ಯೋಗಾಗ್ನಿ? ಹೌದು. ಪರಮಾತ್ಮನ ನಿರಂತರ ಪ್ರೀತಿಯ ನೆನಪು ಎಂಬ ಅಗ್ನಿಯಲ್ಲಿ ಮಾತ್ರ ಈ ಜನ್ಮಾಂತರದ ಪಾಪಗಳು ಸುಟ್ಟು ಹೋಗುತ್ತವೆ ಮತ್ತು ಆತ್ಮವು ಮತ್ತೆ ಶುದ್ಧ ಚಿನ್ನದಂತೆ ಹೊಳೆಯುತ್ತದೆ. ಆ ಯೋಗಾಗ್ನಿಯನ್ನು ಹಚ್ಚಲು ತಂದೆ ಹೇಗೆ ಬರ್ತಾರೆ ಎನ್ನುವುದನ್ನು ಕೇಳೋಣ. ತಂದೆಯು ಭಾರತದಲ್ಲಿಯೇ ಬರ್ತಾರೆ. ಶಿವಜಯಂತಿ ಇದೆಯಲ್ಲವೇ, ಮತ್ತೆಲ್ಲ ಆತ್ಮರು ಗರ್ಭದಲ್ಲಿ ಜನ್ಮ ಪಡೆಯುತ್ತಾರೆ. ತಂದೆಯು ತಿಳಿಸ್ತಾರೆ, ನಾನು ಸಾಧಾರಣ ವೃದ್ಧನ ಶರೀರದಲ್ಲಿ ಪ್ರವೇಶ ಮಾಡ್ತೇನೆ. ಇವರದು ಬಹಳ ಜನ್ಮಗಳ ಅಂತಿಮ ಜನ್ಮವಾಗಿದೆ. ಈ ತಿಳುವಳಿಕೆಯನ್ನು ಕೇವಲ ಒಬ್ಬರಿಗೆ ನೀಡಲಾಗುವುದಿಲ್ಲ. ಹೌದು, ಇದು ಗೀತಾ ಪಾಠಶಾಲೆಯಾಗಿದೆ. ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡಲು ಈ ರಾಜಯೋಗವನ್ನು ಕಲಿಸಲಾಗ್ತಿದೆ. ನೀವಿಲ್ಲಿ ಸ್ವರ್ಗದ ರಾಜ್ಯಭಾಗ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಬಂದಿದ್ದೀರಿ. ಯಾವುದನ್ನೂ ತಂದೆಯೇ ಕೊಡಲು ಸಾಧ್ಯ. ನೋಡಿ, ಬಾಬಾ ಎಷ್ಟು ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಹೌದು, ಇದು ಬಹಳ ಶಕ್ತಿಶಾಲಿ ಮಾತು. ಇದು ಕೇವಲ ಒಂದು ಪ್ರವಚನ ಕೇಂದ್ರವಲ್ಲ, ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡುವ ಗೀತಾ ಪಾಠಶಾಲೆ. ಆದರೆ ಭೌತಿಕ ಜಗತ್ತಿನಲ್ಲಿ ಜನರು ಗೀತೆಯನ್ನು ಬೇರೇದೇ ರೀತಿಯಲ್ಲಿ ಅರ್ಥೈಸಿಕೊಂಡಿದ್ದಾರೆ ಅಲ್ವೇ? ಹೌದು. ಬಾಬಾ ಹೇಳ್ತಾರೆ, ಪರಮಾತ್ಮನು ದೈವೀ ಗರ್ಭದಿಂದ ಜನ್ಮ ಪಡೆಯುವುದಿಲ್ಲ. ಆತನು ಪರಕಾಯ ಪ್ರವೇಶ ಮಾಡ್ತಾನೆ. ಬ್ರಹ್ಮ ಬಾಬಾರವರ ಸಾಧಾರಣ ವೃದ್ಧ ಶರೀರವೇ ಆತನ ರಥ. ಅಚ್ಛಾ. ಇಲ್ಲಿ ಕಲಿಸುವ ರಾಜಯೋಗ ಕೇವಲ ಕೆಲವು ಆಸನಗಳಲ್ಲ ಅಥವಾ ಪುಸ್ತಕದ ಓದಲ್ಲ. ಇದು ನಮ್ಮ ಆಂತರಿಕ ಸಂಸ್ಕಾರಗಳನ್ನು ಬದಲಾಯಿಸುವ, ಮನುಷ್ಯನನ್ನು ದೇವತೆಯನ್ನಾಗಿ ಪರಿವರ್ತಿಸುವ ಸಂಜೀವಿನಿ ಅಂತ ಬಾಬಾ ಹೇಳ್ತಾರೆ. ಇದೇ ವಿಷಯಕ್ಕೆ ಸಂಬಂಧಿಸಿದಂತೆ ಮುಂದಿನ ಸಾಲುಗಳು ಸ್ವಲ್ಪ ವಿವಾದಾತ್ಮಕವಾಗಿ ಕಾಣಿಸಬಹುದು. ನೋಡೋಣ. ಬಾಬಾ ಹೇಳ್ತಾರೆ, ಗೀತೆಯನ್ನು ಓದುವುದರಿಂದ ಯಾರೂ ರಾಜರಾಗುವುದಿಲ್ಲ. ಇನ್ನು ಇಳಿಯುತ್ತಲೇ ಹೋಗುತ್ತಾರೆ. ತಂದೆಯು ಗೀತಾಜ್ಞಾನವನ್ನು ತಿಳಿಸಿ ರಾಜರನ್ನಾಗಿ ಮಾಡುತ್ತಾರೆ. ಅನ್ಯರ ಮೂಲಕ ಗೀತೆಯನ್ನು ಕೇಳುವುದರಿಂದ ಎಲ್ಲ ಬಡವರಾಗಿ ಬಿಟ್ಟಿದ್ದಾರೆ. ಕರೆಕ್ಟ್. ಭಾರತದಲ್ಲಿ ಈ ಲಕ್ಷ್ಮೀನಾರಾಯಣರ ರಾಜ್ಯವಿದ್ದಾಗ ಸುಖ, ಶಾಂತಿ, ಪವಿತ್ರತೆ ಇತ್ತು. ಪವಿತ್ರ ಗೃಹಸ್ಥ ಆಶ್ರಮವಿತ್ತು. ಅಲ್ಲಿ ಹಿಂಸೆಯ ಹೆಸರಿಲ್ಲಿಲ್ಲ. ಮತ್ತೆ ದ್ವಾಪರದಿಂದ ಹಿಡಿದು ಹಿಂಸೆಯೂ ಆರಂಭವಾಗಿದೆ. ಹೌದು. ಕಾಮಕಟಾರಿಯನ್ನು ನಡೆಸುತ್ತಾ ನಿಮ್ಮದು ಈ ಸ್ಥಿತಿಯುಂಟಾಗಿದೆ. ಸತ್ಯಯುಗದಲ್ಲಿ 100% ಸಾಹುಕಾರರು ಸತೋಪ್ರಧಾನರಾಗಿದ್ದಿರಿ. ಈ ರಹಸ್ಯವನ್ನು ಯಾವುದೇ ಮನುಷ್ಯರಾಗಲಿ ಸಾಧು ಸಂತರಾಗಲಿ ತಿಳಿದುಕೊಂಡಿಲ್ಲ. ಬಾಬಾ ಹೇಳ್ತಾರೆ, ಒಂದು ನಿಮಿಷ, ಗೀತೆ ಓದುವುದರಿಂದ ಬಡವರಾಗುತ್ತಾರೆ ಎಂದರೆ ಅರ್ಥವೇನು? ಮತ್ತು ಕಾಮಕಟಾರಿಯ ಬಗ್ಗೆ ಹೇಳಿದ್ದಾರೆ. ಹಿಂಸೆ ಎಂದರೆ ಕೇವಲ ಹೊಡೆಯುವುದಲ್ಲವೇ? ನೋಡಿ, ಇಲ್ಲಿನ ಅರ್ಥವನ್ನು ನಾವು ಬಹಳ ಸೂಕ್ಷ್ಮವಾಗಿ ಗ್ರಹಿಸಬೇಕು. ಬಾಬಾ ಹೇಳ್ತಾರೆ, ಕೇವಲ ಶ್ಲೋಕಗಳನ್ನು ಯಾಂತ್ರಿಕವಾಗಿ ಓದುವುದರಿಂದ ಅಥವಾ ಅರ್ಥ ತಿಳಿಯದ ಧಾರ್ಮಿಕ ಆಚರಣೆಗಳಿಂದ ಮನುಷ್ಯ ಆಧ್ಯಾತ್ಮಿಕವಾಗಿ ರಾಜನಾಗುವುದಿಲ್ಲ. ಬದಲಾಗಿ ಕಾಲಹರಣ ಮಾಡಿ ಆಧ್ಯಾತ್ಮಿಕವಾಗಿ ಬಡವನಾಗುತ್ತಾನೆ. ನಿಜವಾದ ಗೀತಾಜ್ಞಾನವೆಂದರೆ ಅದನ್ನು ಪ್ರಾಯೋಗಿಕ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು. ಹೌದು, ಪ್ರಾಯೋಗಿಕತೆ ಮುಖ್ಯ. ಇನ್ನು ಹಿಂಸೆಯ ವಿಚಾರಕ್ಕೆ ಬಂದರೆ, ಶಾರೀರಿಕವಾಗಿ ಗಾಯಗೊಳಿಸುವುದು ಮಾತ್ರ ಹಿಂಸೆಯಲ್ಲ. ಕಾಮಕಟಾರಿ ಎಂದರೆ ಕಾಮ ಎಂಬ ವಿಕಾರದಿಂದ ಆತ್ಮಕ್ಕೆ ಉಂಟಾಗುವ ಗಾಯ. ಇದು ಆತ್ಮವನ್ನು ಚೂರು ಮಾಡುವ ಅತಿದೊಡ್ಡ ಹಿಂಸೆ ಅಂತ ಬಾಬಾ ಹೇಳ್ತಾರೆ. ಓಹೋ. ಸತ್ಯಯುಗದಲ್ಲಿ ಗೃಹಸ್ಥಾಶ್ರಮವು ಕಮಲದ ಹೂವಿನಂತೆ ಪವಿತ್ರವಾಗಿತ್ತು. ಅಲ್ಲಿ ಈ ಕಾಮರೂಪಿ ಹಿಂಸೆ ಇರಲಿಲ್ಲ. ಅದ್ಭುತ ಒಳನೋಟ ಇದು. ಆತ್ಮದ ಪಾವನತೆಯ ರಹಸ್ಯವನ್ನು ಮುಂದುವರಿಸುತ್ತಾ ಬಾಬಾ ಹೇಳ್ತಾರೆ, ಯಾವ ತಂದೆಯು ಜ್ಞಾನಸಾಗರ ಪತಿತ ಪಾವನನಾಗಿದ್ದಾರೆಯೋ ಅವರೇ ಬಂದು ಸತೋಪ್ರಧಾನರಾಗುವ ಯುಕ್ತಿಯನ್ನು ತಿಳಿಸುತ್ತಾರೆ.
ರಾವಣನ ಮತದಂತೆ ನೀವು ಮನುಷ್ಯರ ಗತಿ ಏನಾಗಿಬಿಟ್ಟಿದೆ. ರಾಜರೂ ಸಹ ಯಾವ ಪವಿತ್ರ ರಾಜರು ಬಂದು ಹೋಗಿದ್ದಾರೆಯೋ ಅವರ ಚರಣರಳಿಗೆ ಬೀಳುತ್ತಾರೆ ಮತ್ತು ತಾವು ಸರ್ವಗುಣ ಸಂಪನ್ನರು, ನಾವು ನೀಚರು, ಪಾಪಿಗಳು, ನಮ್ಮಲ್ಲಿ ಯಾವುದೇ ಗುಣವಿಲ್ಲವೆಂದು ಹಾಡುತ್ತಾರೆ. ಹೌದು. ತಾವೇ ಬಂದು ನಮ್ಮನ್ನು ಮಂದಿರಕ್ಕೆ ಯೋಗ್ಯರನ್ನಾಗಿ ಮಾಡಿ, ತಾವೇ ದಯೆ ತೋರಿಸಿ ಎಂದು ಹೇಳುತ್ತಾರೆ. ಆದ್ರೆ ತಂದೆಯು ಹೇಗೆ ಬಂದು ಪುನಃ ದೇವಿದೇವತಾ ಧರ್ಮದ ಸ್ಥಾಪನೆ ಮಾಡಿಸುತ್ತಾರೆ ಎಂಬುದು ಯಾರಿಗೂ ಅರ್ಥವಾಗುವುದಿಲ್ಲ. ಕರೆಕ್ಟ್. ನೀವೀಗ ತಿಳಿದುಕೊಂಡಿದ್ದೀರಿ, ನಾವೇ ದೇವಿ ದೇವತಾ ಧರ್ಮದವರಾಗಿದ್ದೆವು, ಮತ್ತೆ ನಾವೇ ಕ್ಷತ್ರಿಯ, ವೈಶ್ಯ, ಶೂದ್ರರಾದೆವು. ಈಗ 84 ಜನ್ಮಗಳು ಮುಗಿಯಿತು, ಮತ್ತೆ ಪ್ರಪಂಚದ ಚಕ್ರವು ಸುತ್ತಬೇಕಾಗಿದೆ. ಬಾಬಾ ಹೇಳುತ್ತಾರೆ, ನಾವು ನಮ್ಮ ಸ್ಮೃತಿಯನ್ನೇ ಸಂಪೂರ್ಣವಾಗಿ ಕಳೆದುಕೊಂಡಿದ್ದೆವು. ಮಂದಿರದಲ್ಲಿರುವ ದೇವತೆಗಳ ಮೂರ್ತಿಗಳ ಮುಂದೆ ನಿಂತು ನಾನು ಪಾಪಿ ಅಂತ ಅಳುತ್ತಿದ್ದೆವು. ಹೌದು, ನಾವು ಅದನ್ನೇ ಮಾಡ್ತಾ ಇದ್ದೆವು. ಆದರೆ ಆ ಮೂರ್ತಿಗಳು ನಮ್ಮದೇ ಸತ್ಯಯೋಗದ ಸ್ವರೂಪಗಳಾಗಿದ್ದವು ಎಂಬ ಸತ್ಯವನ್ನು ಭಗವಂತನು ಬಂದು ನೆನಪಿಸುತ್ತಿದ್ದಾರೆ. ಈಗ 84 ಜನ್ಮಗಳ ನಾಟಕ ಮುಗಿಯುವ ಹಂತದಲ್ಲಿದೆ. ನಾವೇ ಆ ದೇವತೆಗಳಾಗಿದ್ದೆವು ಎಂಬ ಆಂತರಿಕ ನಶೆ, ಆ ಹೆಮ್ಮೆ ನಮ್ಮಲ್ಲಿ ಜಾಗೃತವಾಗಬೇಕು. ಆ ಹೆಮ್ಮೆಯ ಜೊತೆಗೆ ಜವಾಬ್ದಾರಿಯೂ ಇದೆ. ಆದ್ದರಿಂದ ಪುನಃ ನೀವು ಇಲ್ಲಿ ಪಾವನರಾಗಬೇಕಾಗಿದೆ. ಪತಿತರಂತೂ ಸುಖಧಾಮ, ಶಾಂತಿಧಾಮದಲ್ಲಿ ಹೋಗಲು ಸಾಧ್ಯವಿಲ್ಲ. ತಂದೆಯು ತಿಳಿಸುತ್ತಾರೆ, ನೀವು ಸತೋಪ್ರಧಾನರಾಗಿದ್ದವರೇ ತಮೋಪ್ರಧಾನರಾಗಿದ್ದಿರಿ. ಸತೋಪ್ರಧಾನರಿಂದ ತಮೋಪ್ರಧಾನರಾಗಿದಿರಿ, ಮತ್ತೆ ಸತೋಪ್ರಧಾನರಾಗಬೇಕಾಗಿದೆ. ಆಗಲೇ ಮುಕ್ತಿಧಾಮ, ಸುಖಧಾಮಕ್ಕೆ ಹೋಗುವಿರಿ. ಹೌದು. ಭಾರತವು ಸುಖಧಾಮವಾಗಿತ್ತು, ಈಗ ದುಃಖಧಾಮವಾಗಿದೆ. ನಯನಹೀನನಿಗೆ ದಾರಿ ತೋರಿಸು ಪ್ರಭು ಎಂದು ಗೀತೆಯಲ್ಲಿಯೂ ಕೇಳಿದಿರಿ. ಮನುಷ್ಯರಂತೂ ಪರಮಾತ್ಮನು ಸರ್ವವ್ಯಾಪಿಯಾಗಿದ್ದಾರೆ, ಇಂತಹ ಅವತಾರವಾಗಿದ್ದಾರೆ, ಪರಶುರಾಮನ ಅವತಾರವಾಗಿದ್ದಾರೆ ಎಂದು ಹೇಳುತ್ತಾರೆ. ಆದರೆ ತಂದೆಯು ಪರಶುರಾಮನಾಗಿ ಯಾರನ್ನಾದರೂ ಸಾಯಿಸುವರೇ? ಇದು ಸಾಧ್ಯವಿಲ್ಲ. ಬಾಬಾ ಹೇಳ್ತಾರೆ, ನೋಡಿ, ಭಗವಂತನು ಎಲ್ಲೆಡೆ ಇದ್ದಾನೆ, ಆತನೇ ಸಾಯಿಸುತ್ತಾನೆ ಎಂಬುದು ನಮ್ಮಲ್ಲಿನ ದೊಡ್ಡ ನಂಬಿಕೆ. ಆದರೆ ಇದು ಸಾಧ್ಯವಿಲ್ಲ ಎನ್ನುತ್ತಾರೆ ಬಾಬಾ. ಹೌದು. ಬಾಬಾ ಹೇಳ್ತಾರೆ, ಭಗವಂತನು ಕರುಣಾಸಾಗರ, ಆತನೆಂದಿಗೂ ಹಿಂಸೆ ಮಾಡುವುದಿಲ್ಲ ಅಥವಾ ಯಾರನ್ನೂ ಸಾಯಿಸುವುದಿಲ್ಲ. ಪರಶುರಾಮನ ಕಥೆ ಕೇವಲ ಸಾಂಕೇತಿಕವಾಗಿದೆ. ಅಚ್ಚಾ. ಆತನು ತನ್ನ ಜ್ಞಾನದ ಕೊಡಲಿಯಿಂದ ಅಜ್ಞಾನವನ್ನು ಮತ್ತು ವಿಕಾರಗಳನ್ನು ನಾಶ ಮಾಡುತ್ತಾನೆಯೇ ಹೊರತು ಮನುಷ್ಯರನ್ನಲ್ಲ. ಭಗವಂತನನ್ನು ಕಣಕಣದಲ್ಲೂ ಕಲ್ಲುಕಂಬದಲ್ಲೂ ಸರ್ವವ್ಯಾಪಿ ಎಂದು ಹೇಳುವುದು ಅಜ್ಞಾನದ ಪರಮಾವಧಿ ಅಂತ ಬಾಬಾ ಹೇಳ್ತಾರೆ. ಸರಿಯಾದ ತಿಳುವಳಿಕೆ ಈಗ ಸಿಗುತ್ತಿದೆ. ಬಾಬಾ ಮತ್ತೆ ಹೇಗೆ ಸಂಪರ್ಕ ಸಾಧಿಸಬೇಕು ಎನ್ನುವುದನ್ನು ತಿಳಿಸುತ್ತಾರೆ. ತಂದೆಯೂ ತಿಳಿಸುತ್ತಾರೆ, ನೀವು ಈ ಚಕ್ರದಲ್ಲಿ ಹೇಗೆ 84 ಜನ್ಮಗಳನ್ನು ತೆಗೆದುಕೊಂಡಿದ್ದೀರಿ. ಈಗ ತಂದೆಯಾದ ನನ್ನನ್ನು ನೆನಪು ಮಾಡಿ. ಹೇ ಆತ್ಮರೇ, ದೇಹಿ ಅಭಿಮಾನಿಗಳಾಗಿ, ದೇಹಾಭಿಮಾನಿಗಳಾಗಿ ನೀವು ಸಂಪೂರ್ಣ ದುಃಖಿ, ಕಂಗಾಲ, ನರಕವಾಸಿಗಳಾಗಿ ಬಿಟ್ಟಿದ್ದೀರಿ. ಒಂದು ವೇಳೆ ಸ್ವರ್ಗವಾಸಿಗಳಾಗಬೇಕೆಂದರೆ ಖಂಡಿತವಾಗಿಯೂ ಆತ್ಮಾಭಿಮಾನಿಗಳಾಗಬೇಕಾಗಿದೆ. ಹೌದು. ಆತ್ಮವೇ ಒಂದು ಶರೀರವನ್ನು ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ಳುತ್ತದೆ. ಈಗ 84 ಜನ್ಮಗಳು ಪೂರ್ಣವಾಯಿತು, ಮತ್ತೆ ಸತ್ಯಯುಗದ ಆದಿಯಲ್ಲಿ ಹೋಗಬೇಕಾಗಿದೆ. ಆದ್ರಿಂದ ಈಗ ನನ್ನನ್ನು ನೆನಪು ಮಾಡಿ ಮತ್ತೆಲ್ಲ ಸಂಘಗಳಿಂದ ಬುದ್ಧಿಯೋಗವನ್ನು ತೆಗೆಯಿರಿ. ಕರೆಕ್ಟ್. ಭಲೆ ಗೃಹಸ್ಥ ವ್ಯವಹಾರದಲ್ಲಿಯೇ ಇರಿ, ತಮ್ಮನ್ನೂ ಆತ್ಮನಿಶ್ಚಯ ಮಾಡಿಕೊಳ್ಳಿ. ನೋಡಿ, ಬಾಬಾ ಇಲ್ಲಿ ಎಷ್ಟು ಕ್ಲಿಯರ್ ಆಗಿ ಹೇಳಿದ್ದಾರೆ. ಇಲ್ಲಿ ಮತ್ತೆ ಗೃಹಸ್ಥದ ಬಗ್ಗೆ ಒತ್ತು ನೀಡಿದ್ದಾರೆ. ಸಂಸಾರದಲ್ಲಿದ್ದುಕೊಂಡು ಆತ್ಮನಿಶ್ಚಯ ಮಾಡಿಕೊಳ್ಳುವುದು ಎಷ್ಟು ಕಷ್ಟದ ಕೆಲಸ ಅಲ್ವೇ? ಕಷ್ಟ, ಆದರೆ ಖಂಡಿತ ಅಸಾಧ್ಯವಲ್ಲ. ಬಾಬಾ ಹೇಳ್ತಾರೆ, ದೇಹಾಭಿಮಾನವೇ ಎಲ್ಲಾ ದುಃಖಗಳಿಗೆ ಮೂಲ. ನಿಮ್ಮನ್ನು ನೀವು ದೇಹವೆಂದುಕೊಂಡಾಗ ಅಪಮಾನ, ನೋವು, ಆಸೆಗಳು ನಿಮ್ಮನ್ನು ಕಾಡುತ್ತವೆ. ನಿಜ. ಗೃಹಸ್ಥವನ್ನು ಬಿಟ್ಟು ಕಾಡಿಗೆ ಹೋಗುವ ಅವಶ್ಯಕತೆಯಿಲ್ಲ. ನೀವು ಮನೆಯಲ್ಲೇ ಇರಿ, ಸಂಸಾರದ ಜವಾಬ್ದಾರಿಗಳನ್ನು ನಿಭಾಯಿಸಿ. ಆದರೆ ಒಳಗಿನಿಂದ ನಾನು ಈ ಶರೀರವಲ್ಲ, ಒಂದು ಚೈತನ್ಯ ಜ್ಯೋತಿ, ಪರಮಾತ್ಮನ ಮಗು ಎಂಬ ಅರಿವಿನಲ್ಲಿ ಸದಾ ನೆಲೆಸಿರಿ. ಅದೇ ನಿಜವಾದ ಯೋಗ ಅಂತ ಬಾಬಾ ಹೇಳ್ತಾರೆ. ಯೋಗದ ಪ್ರತಿಫಲವನ್ನು ಹೀಗೆ ವಿವರಿಸ್ತಾರೆ. ಆತ್ಮವು ಒಂದು ಶರೀರವನ್ನು ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ಳುತ್ತದೆ. ಈಗ ದೇಹಿ ಅಭಿಮಾನಿಗಳಾಗಬೇಕಾಗಿದೆ. ನನ್ನನ್ನು ನೆನಪು ಮಾಡಿದರೆ ಇರುವ ತುಕ್ಕೆಲ್ಲವೂ ಭಸ್ಮವಾಗುತ್ತದೆ. ನೀವು ಪವಿತ್ರರಾಗಿ ಬಿಡುತ್ತೀರಿ. ಆಗ ನಾನು ಎಲ್ಲ ಮಕ್ಕಳನ್ನು ಕರೆದುಕೊಂಡು ಹೋಗುವೆನು. ಒಂದು ವೇಳೆ ನನ್ನ ಮತದಂತೆ ನಡೆಯದಿದ್ದರೆ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುವುದಿಲ್ಲ. ಹೌದು. ಈ ಲಕ್ಷ್ಮೀನಾರಾಯಣರದು ಶ್ರೇಷ್ಠ ಪದವಿಯಾಗಿದೆ. ಇವರ ರಾಜ್ಯವಿದ್ದಾಗ ಮತ್ತಾವುದೇ ಧರ್ಮವಿರಲಿಲ್ಲ. ದ್ವಾಪರದಿಂದ ಹಿಡಿದು ಅನ್ಯ ಧರ್ಮಗಳು ಬರುತ್ತವೆ.
ಸತ್ಯಯುಗದಲ್ಲಿ ಕೆಲವರೇ ಮನುಷ್ಯರಿರುತ್ತಾರೆ. ಈಗಂತೂ ಬಹಳ ಧರ್ಮಗಳಿರುವ ಕಾರಣ ಎಷ್ಟೊಂದು ದುಃಖಿಯಾಗಿ ಬಿಟ್ಟಿದ್ದಾರೆ. ಬಾಬಾ ಹೇಳ್ತಾರೆ, ಪರಮಾತ್ಮನ ನೆನಪೇ ನಮ್ಮ ಎಲ್ಲಾ ಕರ್ಮಬಂಧನಗಳನ್ನು, ಪಾಪದ ತುಕ್ಕನ್ನು ಸುಡುವ ಬೆಂಕಿ. ಬಾಬಾವರ ಶ್ರೀಮತದಂತೆ ಅಂದ್ರೆ ಅವರ ನಿರ್ದೇಶನದಂತೆ ಹೆಜ್ಜೆ ಇಟ್ಟರೆ ಮಾತ್ರ ಭವಿಷ್ಯದಲ್ಲಿ ಲಕ್ಷ್ಮೀನಾರಾಯಣರಂತಹ ಶ್ರೇಷ್ಠ ಪದವಿ ಪ್ರಾಪ್ತಿಯಾಗುತ್ತದೆ. ನಮ್ಮ ಅಸಲಿ ಗುರುತಿನ ಬಗ್ಗೆ ನೆನಪು ಮಾಡುತ್ತಾ ಬಾಬಾ ಹೇಳುತ್ತಾರೆ, ಆ ದೇವತಾ ಧರ್ಮದವರೇ ಈಗ ಪತಿತರಾಗಿರೋದ್ರಿಂದ ತಮ್ಮನ್ನು ದೇವತೆಗಳೆಂದು ಹೇಳಿಕೊಳ್ಳುವುದಿಲ್ಲ, ಹಿಂದೂಗಳೆಂದು ಹೆಸರನ್ನು ಇಟ್ಬಿಟ್ಟಿದ್ದಾರೆ. ಹಿಂದೂ ಎಂಬ ಧರ್ಮವೂ ಯಾವುದೂ ಇಲ್ಲ. ರಾವಣನೇ ನಿಮ್ಮನ್ನು ಈ ರೀತಿ ಮಾಡ್ಬಿಟ್ಟಿದ್ದಾನೆ. ನೀವು ಯಾವಾಗ ಯೋಗ್ಯ ದೇವೀ ದೇವತೆಗಳಾಗಿದ್ದೀರೋ ಆಗ ಇಡೀ ವಿಶ್ವದ ಮೇಲೆ ರಾಜ್ಯವಿತ್ತು, ಎಲ್ಲರೂ ಸುಖಿಯಾಗಿದ್ರು. ಈಗ ದುಃಖಿಯಾಗಿ ಬಿಟ್ಟಿದ್ದಾರೆ. ಹೌದು, ಭಾರತವೇ ಸ್ವರ್ಗವಾಗಿತ್ತು, ಈಗ ನರ್ಕವಾಗಿ ಬಿಟ್ಟಿದೆ. ಮತ್ತೆ ನರ್ಕವನ್ನು ಸ್ವರ್ಗವನ್ನಾಗಿ ತಂದೆಯ ವಿನಃ ಮತ್ತಾರೋ ಮಾಡಲು ಸಾಧ್ಯವಿಲ್ಲ. ದೇವತೆಗಳಿಗೆ ಸಂಪೂರ್ಣ ನಿರ್ವಿಕಾರಿಗಳೆಂದು ಹೇಳಲಾಗುತ್ತದೆ. ಇಲ್ಲಿಯ ಮನುಷ್ಯರಂತೂ ಸಂಪೂರ್ಣ ವಿಕಾರಿಗಳಾಗಿದ್ದಾರೆ. ಇವರಿಗೆ ಪತಿತರೆಂದು ಹೇಳಲಾಗುತ್ತದೆ. ಬಾಬಾ ಹೇಳುತ್ತಾರೆ, ನಮ್ಮ ಅಸಲಿ ಧರ್ಮ ಆದಿ ಸನಾತನ ದೇವಿ ದೇವತಾ ಧರ್ಮ. ಅಚ್ಛಾ, ಆ ಸಂಪೂರ್ಣ ಪವಿತ್ರತೆಯನ್ನು ಕಳೆದುಕೊಂಡಿದ್ರಿಂದಲೇ ನಾವು ವಿಕಾರಿಗಳಾದೆವು. ನಮ್ಮ ಮೂಲ ಹೆಸರನ್ನು ಮರೆತೆವು. ಈಗ ಬಾಬಾರವರು ಮತ್ತೆ ನಮ್ಮನ್ನು ಆ ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯುತ್ತಿದ್ದಾರೆ. ಮುಂದೆ ಓದೋಣ. ಭಾರತವು ಶಿವಾಲಯವಾಗಿತ್ತು, ಶಿವತಂದೆಯಿಂದ ಸ್ಥಾಪನೆ ಮಾಡಲ್ಪಟ್ಟಿತ್ತು. ತಂದೆಯು ಸ್ವರ್ಗವನ್ನಾಗಿ ಮಾಡುತ್ತಾರೆ, ಮತ್ತೆ ರಾವಣನು ನರಕವನ್ನಾಗಿ ಮಾಡುತ್ತಾನೆ. ರಾವಣನು ಶಾಪ ಕೊಡುತ್ತಾನೆ, ತಂದೆಯು 21 ಜನ್ಮಗಳಿಗಾಗಿ ಆಸ್ತಿ ಕೊಡುತ್ತಾರೆ. ನೀವೀಗ ಪ್ರತಿಯೊಬ್ಬರೂ ತಂದೆಯನ್ನೇ ನೆನಪು ಮಾಡಿ, ಯಾವುದೇ ದೇಹಧಾರಿಗಳನ್ನಲ್ಲ. ಯಾವುದೇ ದೇಹಧಾರಿಗಳಿಗೀ ಭಗವಂತನೆಂದು ಹೇಳಲಾಗುವುದಿಲ್ಲ. ಕರೆಕ್ಟ್. ಭಗವಂತನು ಒಬ್ಬರೇ ಆಗಿದ್ದಾರೆ. ತಂದೆಯಂತೂ ಬೇಹದ್ದಿನ ಆಸ್ತಿಯನ್ನು ಕೊಡುತ್ತಾರೆ. ನಂತರ ರಾವಣನು ಶಾಪಗ್ರಸ್ತರನ್ನಾಗಿ ಮಾಡಿಬಿಡುತ್ತಾನೆ. ಈ ಸಮಯದಲ್ಲಿ ಭಾರತವು ಶಾಪಗ್ರಸ್ತನಾಗಿದೆ, ಬಹಳ ದುಃಖಿಯಾಗಿದೆ. ಈಗ ಈ ರಾವಣನ ಮೇಲೆ ಜಯಗಳಿಸಬೇಕಾಗಿದೆ. ಬಾಬಾ ಹೇಳುತ್ತಾರೆ, ಭಗವಂತನ ಆಸ್ತಿ ಎಂದರೆ 21 ಜನ್ಮಗಳ ನಿರಂತರ ಸುಖ, ಶಾಂತಿ ಮತ್ತು ಪವಿತ್ರತೆ. ಹೌದು. ಆದರೆ ಈ ಆಸ್ತಿಯನ್ನು ಪಡೆಯಬೇಕಾದರೆ ನಶ್ವರವಾದ ದೇಹದಾರಿಗಳ ಮೇಲಿನ ಆಕರ್ಷಣೆಯನ್ನು ನಾವು ಸಂಪೂರ್ಣವಾಗಿ ತೊರೆಯಬೇಕು ಮತ್ತು ನಮ್ಮೊಳಗಿನ ರಾವಣನ ಮೇಲೆ ವಿಜಯ ಸಾಧಿಸಬೇಕು. ಮುರುಳಿಯ ಈ ಅಂತಿಮ ಸಾಲುಗಳು ನನ್ನನ್ನು ಬಹಳ ಯೋಚನೆಗೆ ದೂಡಿದವು. ಬಾಬಾ ಹೇಳುತ್ತಾರೆ, ದಾನ ಕೊಟ್ಟರೆ ಗ್ರಹಣ ಬಿಟ್ಟು ಹೋಗುವುದೆಂದು ಗಾಯನವಿದೆ. ಆ ಗ್ರಹಣವಂತೂ ಪೃಥ್ವಿಯ ಛಾಯೆಯಾಗಿದೆ. ಈಗ ತಂದೆಯೂ ತಿಳಿಸುತ್ತಾರೆ, ನಿಮ್ಮ ಮೇಲೆ ಪಂಚವಿಕಾರ ರೂಪಿ ರಾವಣನ ಗ್ರಹಣವಿದೆ. ಹೌದು. ಈ 5 ವಿಕಾರಗಳನ್ನು ದಾನದಲ್ಲಿ ಕೊಟ್ಟುಬಿಡಿ. ಮೊದಲಿಗೆ ಈ ದಾನ ಕೊಡಿ, ನಾವು ಎಂದೂ ವಿಕಾರದಲ್ಲಿ ಹೋಗುವುದಿಲ್ಲ. ಈ ಕಾಮ ಕಟಾರಿಯು ಮನುಷ್ಯರನ್ನು ಪತಿತರನ್ನಾಗಿ ಮಾಡಿಬಿಡುತ್ತದೆ. ಒಳ್ಳೆಯದು. ಸಾಮಾನ್ಯವಾಗಿ ನಾವು ನಮಗಿಷ್ಟವಾದದ್ದನ್ನು, ಹಣವನ್ನು ಅಥವಾ ಅನ್ನವನ್ನು ದಾನ ಮಾಡುತ್ತೇವೆ. ಆದರೆ ನಮ್ಮೊಳಗಿನ ಕೆಟ್ಟದ್ದನ್ನು ದಾನ ಮಾಡುವುದು ಅಂದ್ರೆ ಏನು? ಅದನ್ನು ಭಗವಂತ ಏಕೆ ಸ್ವೀಕರಿಸುತ್ತಾನೆ? ಇದೊಂದು ಬಹಳ ಸುಂದರವಾದ ರೂಪಕ. ಸೂರ್ಯಚಂದ್ರರ ಮೇಲಿನ ಗ್ರಹಣ ಭೌತಿಕ ಮತ್ತು ತಾತ್ಕಾಲಿಕ. ಆದರೆ ಆತ್ಮಕ್ಕೆ ಹಿಡಿದಿರುವ ವಿಕಾರಗಳ ಗ್ರಹಣ ಜನ್ಮಾಂತರದ್ದು. ಬಾಬಾ ಹೇಳ್ತಾರೆ, ದಾನ ಎಂದರೆ ತ್ಯಾಗ. ಪರಮಾತ್ಮನಿಗೆ ನಿಮ್ಮ ಹಣ, ಆಸ್ತಿ ಯಾವುದೂ ಬೇಕಿಲ್ಲ. ಆತನಿಗೆ ನಾವು ಕೊಡುವ ಅತಿದೊಡ್ಡ ದಾನವೆಂದರೆ ನಮ್ಮೊಳಗಿನ ಕಾಮ, ಕ್ರೋಧ ಮುಂತಾದ ವಿಕಾರಗಳನ್ನು ಬಿಟ್ಟುಕೊಡುವುದು. ಓಹೋ. ಒಮ್ಮೆ ವಿಕಾರವನ್ನು ಭಗವಂತನಿಗೆ ದಾನವೆಂದು ಕೊಟ್ಟ ಮೇಲೆ ಆ ಕ್ರೋಧವನ್ನು ಅಥವಾ ಅಹಂಕಾರವನ್ನು ಮತ್ತೆಂದಿಗೂ ಜೀವನದಲ್ಲಿ ಹಿಂದಕ್ಕೆ ತೆಗೆದುಕೊಳ್ಳಬಾರದು. ಅದೇ ನಿಜವಾದ ಗ್ರಹಣ ಮುಕ್ತಿ. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ್. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನಮಸ್ತೆ. ಈಗ ನಮ್ಮ ಆಂತರಿಕ ಧಾರಣೆಯ ಸಮಯ. ನಾವು ಇಷ್ಟು ಹೊತ್ತು ಕೇಳಿದ ಈ ಆಳವಾದ ಜ್ಞಾನವನ್ನು ನಮ್ಮ ದೈನಂದಿನ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಳಬೇಕು ಎಂಬುದರ ಸಾರಾಂಶವನ್ನು ಈಗ ನೋಡೋಣ. ಖಂಡಿತ. ಧಾರಣೆಗಾಗಿ ಮುಖ್ಯ ಸಾರ. 1. ತಂದೆಯು ಯಾವ ಜ್ಞಾನ ಕೊಡುತ್ತಾರೆಯೋ ಅದರ ಮೇಲೆ ಪೂರ್ಣ ಗಮನ ಕೊಟ್ಟು ಓದಬೇಕಾಗಿದೆ. ಜ್ಞಾನದ 3ನೇ ನೇತ್ರದಿಂದ ತಮ್ಮ 84 ಜನ್ಮಗಳನ್ನು ಅರಿತುಕೊಂಡು ಈಗ ಅಂತಿಮ ಜನ್ಮದಲ್ಲಿ ಪಾವನರಾಗಬೇಕಾಗಿದೆ. ಬಾಬಾ ಹೇಳ್ತಾರೆ, ಜ್ಞಾನ ಎನ್ನುವುದು ಕೇವಲ ಕಿವಿಯಿಂದ ಕೇಳಿ ಮರೆಯುವುದಕ್ಕಲ್ಲ. ಅದನ್ನು ಆಳವಾಗಿ ಮನನ ಮಾಡಬೇಕು. ಜ್ಞಾನದ 3ನೇ ಕಣ್ಣಿನಿಂದ ನಮ್ಮ 84 ಜನ್ಮಗಳ ಚಕ್ರವನ್ನು ದರ್ಶನ ಮಾಡುತ್ತಾ, ಇದು ನನ್ನ ಅಂತಿಮ ಜನ್ಮ, ಇನ್ನೊಮ್ಮೆ ಅವಕಾಶವಿಲ್ಲ,
ಈಗಲೇ ನಾನು ಸಂಪೂರ್ಣ ಪಾವನನಾಗಬೇಕು ಎಂಬ ದೃಢ ಸಂಕಲ್ಪವನ್ನು ನಾವು ಪ್ರತಿದಿನ ಮಾಡಬೇಕು ಅಂತ ಬಾಬಾ ಹೇಳ್ತಾರೆ. 2. ರಾವಣನ ಶಾಪದಿಂದ ಮುಕ್ತರಾಗಲು ಒಬ್ಬ ತಂದೆಯ ನೆನಪಿನಲ್ಲಿ ಇರಬೇಕಾಗಿದೆ, ಪಂಚವಿಕಾರಗಳ ದಾನ ಕೊಡಬೇಕಾಗಿದೆ, ಒಬ್ಬ ತಂದೆಯ ಮತದಂತೆ ನಡೆಯಬೇಕಾಗಿದೆ. ಬಾಬಾ ಹೇಳ್ತಾರೆ, ನಮ್ಮನ್ನ ನಾವು ಪರೀಕ್ಷಿಸಿಕೊಳ್ಳಬೇಕು. ನಾನು ಅನ್ಯರ ಪ್ರಭಾವಕ್ಕೆ ಒಳಗಾಗುತ್ತಿದ್ದೇನೆಯೇ ಅಥವಾ ನನ್ನ ಸ್ವಂತ ಮನಸ್ಸಿನ ಆಸೆಗಳ ಹಿಂದೆ ಹೋಗುತ್ತಿದ್ದೇನೆಯೇ? ನಿಜ, ಚೆಕಿಂಗ್ ಬಹಳ ಮುಖ್ಯ. ರಾವಣನ ಶಾಪದಿಂದ ಪಾರಾಗಲು ಏಕಮಾತ್ರ ದಾರಿ ನಿರಂತರ ಪರಮಾತ್ಮನ ನೆನಪು ಮತ್ತು ಆತನ ಶ್ರೀಮತದ ಅಂದ್ರೆ ಶ್ರೇಷ್ಠ ನಿರ್ದೇಶನದ ಮೇಲೆ ಹೆಜ್ಜೆ ಇಡುವುದು. ಇಂದಿನ ವರದಾನ: ಕಿರೀಟ ಹಾಗೂ ತಿಲಕವನ್ನು ಧಾರಣೆ ಮಾಡಿಕೊಂಡು ಬಾಪ್ದಾದಾವರ ಸಹಯೋಗಿಯಾಗುವ ಹೃದಯ ಸಿಂಹಾಸನಾಧಾರಿ ಭವ. ಯಾವಾಗ ಯಾರೇ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುತ್ತಾರೆಂದರೆ ಅವರ ಚಿಹ್ನೆಯಾಗಿ ತಿಲಕ ಹಾಗೂ ಕಿರೀಟವಿರುತ್ತದೆ. ಹಾಗೆಯೇ ಯಾರು ಹೃದಯ ಸಿಂಹಾಸನಾಧಿಕಾರಿಯಾಗಿದ್ದಾರೆಯೋ ಅವರ ಮಸ್ತಕದಲ್ಲಿ ಸದಾ ಅವಿನಾಶಿ ಆತ್ಮನ ಸ್ಥಿತಿಯ ತಿಲಕವು ದೂರದಿಂದಲೇ ಹೊಳೆಯುತ್ತಿರುವಂತೆ ಕಂಡುಬರುತ್ತದೆ. ಹೌದು, ಸರ್ವ ಆತ್ಮರ ಕಲ್ಯಾಣದ ಶುಭ ಭಾವನೆಯು ಅವರ ಕಣ್ಣುಗಳಿಂದ ಅಥವಾ ಮುಖದಿಂದ ಕಾಣಿಸುತ್ತದೆ. ಅವರ ಪ್ರತಿ ಸಂಕಲ್ಪ, ವಚನ ಹಾಗೂ ಕರ್ಮವು ತಂದೆಯ ಸಮಾನವಾಗಿರುತ್ತದೆ. ಇದೊಂದು ಅತ್ಯುನ್ನತ ಸ್ಥಿತಿಯ ವರ್ಣನೆ ಅಂತಾನೆ ಹೇಳ್ಬೋದು. ನಾವು ಪರಮಾತ್ಮನ ಹೃದಯ ಸಿಂಹಾಸನದ ಮೇಲೆ ಕುಳಿತಿದ್ದೇವೆ ಎಂದರೆ ನಾವು ರಾಜರಾಗಿದ್ದೇವೆ ಎಂದರ್ಥ. ಕರೆಕ್ಟ್. ರಾಜನಿಗೆ ಜವಾಬ್ದಾರಿಯ ಕಿರೀಟವಿರ್ತದೆ. ನಮ್ಮ ಜವಾಬ್ದಾರಿ ಏನು? ಪ್ರಪಂಚದ ಸರ್ವ ಆತ್ಮರಿಗೂ ಶುಭವನ್ನು ಕೋರುವುದು. ಮತ್ತು ನಮ್ಮ ಭ್ರೂಮಧ್ಯದಲ್ಲಿ ನಾನು ಶುದ್ಧ ಆತ್ಮ ಎಂಬ ಅಖಂಡ ತಿಲಕ ಸದಾ ಹೊಳೆಯುತ್ತಿರಬೇಕು. ಈ 2 ಚಿಹ್ನೆಗಳಿದ್ದಾಗ ನಮ್ಮ ಪ್ರತಿಯೊಂದು ಕರ್ಮವೂ ಸ್ವಯಂ ಭಗವಂತನ ಸಮಾನವಾಗಿರ್ತದೆ. ಇಂದಿನ ಸ್ಲೋಗನ್: ಸರಳ ನೆನಪಿಗಾಗಿ ಸರಳತೆಯ ಗುಣವನ್ನು ಧಾರಣೆ ಮಾಡಿಕೊಳ್ಳಿರಿ, ಸಂಸ್ಕಾರಗಳನ್ನು ಸರಳ ಮಾಡಿಕೊಳ್ಳಿರಿ. ನಾವು ಜೀವನವನ್ನು ಎಷ್ಟು ಜಟಿಲ ಮಾಡಿಕೊಳ್ಳುತ್ತೇವೋ ಯೋಗ ಮಾಡುವುದು ಅಷ್ಟೇ ಕಷ್ಟವಾಗುತ್ತದೆ. ಹೌದು, ಕಾಂಪ್ಲಿಕೇಟ್ ಮಾಡ್ಕೋಬಾರ್ದು. ಮನಸ್ಸಿನಲ್ಲಿ ನಿಷ್ಕಪಟತೆ, ಸರಳತೆ ಇದ್ರೆ ಭಗವಂತನ ನೆನಪು ತಾನಾಗೆ ಹರಿದು ಬರುತ್ತದೆ. ದೈನಂದಿನ ಜೀವನದಲ್ಲಿ ಯಾರಿಗೂ ಕಷ್ಟ ಕೊಡದ, ಎಲ್ಲರನ್ನೂ ಒಪ್ಪಿಕೊಳ್ಳುವ ಹಗುರವಾದ ಸರಳ ಸ್ವಭಾವ ನಮ್ಮದಾಗಬೇಕು. ಇಂದಿನ ಅವ್ಯಕ್ತ ಇಶಾರೆ: ಸದಾ ಅಚಲ ಅಡೋಲ ಏಕರಸ ಸ್ಥಿತಿಯ ಅನುಭವ ಮಾಡಿ. ಸಮಯ ಪ್ರಮಾಣ: ಈಗ ಸದಾ ಅಚಲ ಅಡೋಲ ಸರ್ವ ಖಜಾನೆಗಳಿಂದ ಸಂಪನ್ನರಾಗಿ. ಸ್ವಲ್ಪವೂ ಸಹ ಏರುಪೇರು ಆಗುತ್ತೀರಿ ಎಂದರೆ ಸರ್ವ ಖಜಾನೆಗಳ ಅನುಭವ ಆಗುವುದಿಲ್ಲ. ತಂದೆಯ ಮೂಲಕ ಸಿಕ್ಕಿರುವ ಖಜಾನೆಗಳನ್ನು ಸದಾ ಖಾಯಮಾಗಿ ಇಟ್ಟುಕೊಳ್ಳುವ ಸಾಧನ ಆಗಿದೆ ಸದಾ ಅಚಲ ಅಡೋಲರಾಗಿ ಇರುವುದು. ಹೌದು, ಅಚಲರಾಗಿರುವುದರಿಂದ ಸದಾ ಖುಷಿಯ ಅನುಭವ ಆಗುತ್ತಾ ಇರುತ್ತದೆ. ಹೇಗೆ ವಿನಾಶಿ ಧನ, ಹೆಸರು, ಮಾನ್ಯತೆ, ಆಡಂಬರ, ಪದವಿ ಇತ್ಯಾದಿಗಳು ಸಿಗುತ್ತದೆ ಎಂದರೆ ಖುಷಿಯಾಗುತ್ತದೆ ಅಲ್ಲವೇ? ಕರೆಕ್ಟ್. ಇದಂತೂ ಅವಿನಾಶಿ ಖುಷಿಯಾಗಿದೆ. ಆದರೆ ಈ ಖುಷಿ ಅವರಿಗೆ ಇರುತ್ತದೆ ಯಾರು ಅಚಲ ಅಡೋಲ ಏಕರಸ ಸ್ಥಿತಿಯಲ್ಲಿರುತ್ತಾರೆ. ಒಂದು ದೊಡ್ಡ ಪರ್ವತವು ಎಂತಹ ಬಿರುಗಾಳಿಗೂ ಹೇಗೆ ಕದಲದೆ ನಿಲ್ಲುತ್ತದೆಯೋ ಹಾಗೆ ನಮ್ಮ ಮಾನಸಿಕ ಸ್ಥಿತಿ ಇರಬೇಕು. ನಿಜ. ಕಚೇರಿಯಲ್ಲಿ ಬಾಸ್ ಬೈಯಲಿ ಅಥವಾ ಮನೆಯಲ್ಲಿ ಜಗಳವಾಗಲಿ ನಮ್ಮ ಆಂತರಿಕ ಖುಷಿ ಮತ್ತು ಶಾಂತಿ ಕಡಲಬಾರದು. ಅದೇ ಅಚಲ ಸ್ಥಿತಿ. ಈಗ ನಾವೆಲ್ಲರೂ 1 ನಿಮಿಷ ಬಾಬಾರವರ ನೆನಪಿನಲ್ಲಿ ಆಳವಾದ ಯೋಗದ ಅನುಭವ ಮಾಡೋಣ. ಖಂಡಿತ. ನಿಮ್ಮ ಸಂಪೂರ್ಣ ಗಮನವನ್ನು ಹೊರಜಗತ್ತಿನಿಂದ ಹಿಂದಕ್ಕೆ ತೆಗೆದುಕೊಳ್ಳಿ. ಗಮನವನ್ನು ಭ್ರೂಮಧ್ಯದಲ್ಲಿ ಕೇಂದ್ರೀಕರಿಸಿ. ನಾನೊಂದು ಪ್ರಕಾಶಮಾನವಾದ ಚೈತನ್ಯ ಜ್ಯೋತಿ, ಶುದ್ಧ ಆತ್ಮ. ನಾನು ಈ ಭೌತಿಕ ಶರೀರವಲ್ಲ. ಮೇಲೆ ಬಹುದೂರ ಪರಂಧಾಮದಿಂದ ನನ್ನ ಆತ್ಮಿಕ ತಂದೆ ಜ್ಞಾನಸೂರ್ಯ ಪರಮಾತ್ಮನ ದಿವ್ಯ ಕೆಂಪು ಬಂಗಾರದ ಕಿರಣಗಳು ನೇರವಾಗಿ ನನ್ನ ಮೇಲೆ ಬೀಳುತ್ತಿವೆ. ನನ್ನಲ್ಲಿರುವ ಜನ್ಮ ಜನ್ಮಾಂತರದ ವಿಕಾರಗಳ ಅಂಧಕಾರ, ಪಾಪದ ತುಕ್ಕು ನಿಧಾನವಾಗಿ ಕರಗುತ್ತಿದೆ, ಭಸ್ಮವಾಗುತ್ತಿದೆ. ನಾನು ಸಂಪೂರ್ಣ ಪವಿತ್ರನಾಗುತ್ತಿದ್ದೇನೆ. ನಾನು ಬಾಬಾರವರ ಹೃದಯ ಸಿಂಹಾಸನದ ಮೇಲೆ ವಿರಾಜಮಾನನಾಗಿದ್ದೇನೆ. ನನ್ನ ಮಸ್ತಕದಲ್ಲಿ ಆತ್ಮಸ್ವರೂಪದ ತಿಲಕ ಬೆಳಗುತ್ತಿದೆ. ನನ್ನಿಂದ ಶಾಂತಿಯ ಕಿರಣಗಳು ಇಡೀ ಪ್ರಪಂಚಕ್ಕೆ ಹರಡುತ್ತಿವೆ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಇಂದಿನ ದಿನವಿಡೀ ನಾವು ಮಾಡಬೇಕಾದ ಸಾರಾಂಶ ಅಭ್ಯಾಸವೇನೆಂದರೆ, ಇಂದು ನೀವು ಎಲ್ಲೇ ಇರಿ, ಎಷ್ಟೇ ಕೆಲಸದ ಒತ್ತಡದಲ್ಲಿರಿ, ಪ್ರತಿ ಗಂಟೆಗೊಮ್ಮೆ ಕೇವಲ 1 ನಿಮಿಷ ಬಿಡುವು ಮಾಡಿಕೊಳ್ಳಿ. ನಾನು ಭ್ರೂಮಧ್ಯದಲ್ಲಿ ಹೊಳೆಯುವ ಆತ್ಮ, ಪರಮಾತ್ಮನ ಮಗು ಎನ್ನುವ ಆತ್ಮಾಭಿಮಾನಿ ತಿಲಕವನ್ನು ಮಾನಸಿಕವಾಗಿ ಹಚ್ಚಿಕೊಳ್ಳಿ. ಮತ್ತು ನಿಮ್ಮ ಮಾತಿನಲ್ಲಿ, ನಡವಳಿಕೆಯಲ್ಲಿ ಎಷ್ಟರ ಮಟ್ಟಿಗೆ ಸರಳತೆ ಇದೆ ಎಂಬುದನ್ನು ಚೆಕ್ ಮಾಡಿಕೊಳ್ಳಿ. ಮಧುರ ಮಧುರ ಮಕ್ಕಳೇ,
ಸದಾ ತಂದೆಯ ನೆನಪಿನಲ್ಲಿ ಅಚಲರಾಗಿರಿ, ನಿಮ್ಮ ಒಳಗಿನ ಕಾಮಕ್ರೋಧಗಳೆಂಬ ರಾವಣನನ್ನು ದಾನ ಮಾಡಿ ಸಂಪೂರ್ಣ ಶುದ್ಧರಾಗಿರಿ. ಆ ನಿರಾಕಾರ ತಂದೆಯ ಕೈ ಹಿಡಿದು ಮುಕ್ತಿಜೀವನ್ಮುಕ್ತಿಯ ಮಾರ್ಗದಲ್ಲಿ ಧೈರ್ಯವಾಗಿ ಮುನ್ನಡೆಯಿರಿ. ಹೌದು. ಲೈಕ್, ಶೇರ್, ಫಾರ್ವರ್ಡ್ ಮಾಡಿ. ನಾಳೆ ಮತ್ತೆ ಹೊಸ ಬಾಬಾ ಮುರಳಿಯನ್ನು ಕೇಳೋಣ. ಓಂ ಶಾಂತಿ.